Shubhodaya, I am ready for positive change. Shubhodaya, I am ready for positive change. ಥ್ಯಾಂಕ್ ಯು. ಯಾರು ಹೊಸಬ್ರು ಬಂದಿದ್ದೀರಾ ಇವತ್ತು, ಯಾರು ಫಸ್ಟ್ ಟೈಮ್ ಬಂದಿದ್ದೀರಾ ಅವರು ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ಹಾಕಿ ಕಂಟಿನ್ಯೂ ಮಾಡೋಣ. ಶುಭೋದಯ ಮೇಡಮ್, ಶುಭೋದಯ ಶುಭೋದಯ. ಯಾರು ಫಸ್ಟ್ ಟೈಮ್ ಬಂದಿಲ್ವಾ? ಓಕೆ. ನಿನ್ನೆ ಕ್ಲಾಸ್ ಹೇಗಿತ್ತು? ನಿನ್ನೆ ಮೇಡಮ್ ಬಂದಿಲ್ಲ ಅನ್ಸುತ್ತೆ ಅಲ್ವಾ? ಸೂಪರ್ ಆಗಿತ್ತು. ಓಕೆ. ಎಷ್ಟು ಈಸಿ ವೇ ಇದೆ ಅಲ್ವಾ ಭಗವಂತನ ಹೊಲಿಸ್ಕೊಳ್ಳೋಕ್ಕೆ ಅಥವಾ ನಮ್ಮ ಪಾಪಕರ್ಮಗಳನ್ನ ಕಳ್ಕೊಳ್ಳೋಕ್ಕೆ. ಇಂಥ ಈಸಿ ವೇನ ಬಿಟ್ಟು ನಾವು ಏನೇನೇನೇನೋ ಮಾಡೋದು, ಕೆಲ್ಸಕ್ಕೆ ಬಾರ್ದದ್ದು ಅಂತಾರಲ್ಲ, ಹೊಳೆಯಲ್ಲಿ ಹುಣಸೇನು ಕಿವುಚೋದು ಅಂತಾರಲ್ಲ, ಹಂಗೆ. ಇವತ್ತೊಂದು ಸಣ್ಣ ಕತೆ ಹೇಳ್ತೀನಿ. ಯಾರು ಯಾವುದಕ್ಕೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾರೆ ಅಂತ. ಬ್ಯೂಟಿ ವರ್ಸಸ್ ಪರ್ಸ್ನಾಲಿಟಿ, ಸೌಂದರ್ಯ ಮತ್ತು ವ್ಯಕ್ತಿತ್ವ ಅಲ್ವಾ? ಎರಡರಲ್ಲಿ ಯಾವುದಕ್ಕೆ ಬೆಲೆ ಕೊಡಬೇಕು ನಾವು? ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು. ಎಸ್. ಬಟ್ ತುಂಬ ಜನ ಸೌಂದರ್ಯಕ್ಕೇನೆ, ಬ್ಯೂಟಿಗೆ ಬೆಲೆ ಕೊಡ್ತಾರೆ ಅಲ್ವಾ? ಯಾರು ಚೆನ್ನಾಗಿ ಕಾಣಿಸ್ತಾರೆ, ಯಾರು ತುಂಬ ಚೆನ್ನಾಗಿ ರೆಡಿಯಾಗಿ ಬಂದಿರ್ತಾರೆ. ಐ ಆಮ್ ರೆಡಿ ಫಾರ್ ಪಾಸಿಟಿವ್ ಚೇಂಜ್. ಓಕೆ. ಅಂಥವರಿಗೆ ಜಾಸ್ತಿ ಈಗ ನಮ್ಮ ಹೊರಗಿನ ಪ್ರಪಂಚದಲ್ಲಿ ಬೆಲೆ ಕೊಡೋದು ಅವರಿಗೆ ಜಾಸ್ತಿ. ಒಂದು ಸಾರಿ ಏರ್ಪೋರ್ಟಲ್ಲಿ ಇಲ್ಲಿಂದ ಬೇರೆ ದೇಶಕ್ಕೆ ಹೋಗಬೇಕಾಗಿರುತ್ತೆ. ಒಬ್ಬಳು ಬ್ಯೂಟಿಫುಲ್ ಗರ್ಲ್, ಅವಾಗಷ್ಟೇ ಒಂದು ಡಿಗ್ರಿ ಏನೋ ಮುಗಿಸ್ಕೊಂಡು ಅಥವಾ ಒಂದು ಜಾಬ್ ವೇಕೆನ್ಸಿಗೆ ತುಂಬ ಚೆನ್ನಾಗಿ ರೆಡಿಯಾಗಿ ತುಂಬ ಸುಂದರವಾಗಿರ್ತಾಳೆ. ಫ್ಲೈಟಲ್ಲಿ ಹೋಗ್ಬೇಕಾಗತ್ತೆ. ಫ್ಲೈಟ್ ಹತ್ತಿ ಅವಳ ಸೀಟನ್ನು ಹುಡುಕ್ತಾ ಇರ್ತಾಳೆ, ಆಯಿತಾ? ಆಮೇಲೆ ಗೊತ್ತಾಗುತ್ತೆ, ಪಕ್ಕದಲ್ಲಿ ಒಬ್ಬ ಸೀಟ್ ಸಿಗುತ್ತೆ. ಗಗನ ಸಖಿ ಹತ್ರ ಹೇಳ್ತಾಳೆ, ನಂದು ಸೀಟ್ ಎಲ್ಲಿದೆ ನೋಡಿ, ಹುಡುಕೊಡಿ ಅಂತ. ಅವಳ ಸೀಟು ಸಿಗುತ್ತೆ. ಅಲ್ಲಿ ಪಕ್ಕದಲ್ಲಿ ಒಬ್ಬ ವ್ಯಕ್ತಿ ಕೂತಿರ್ತಾನೆ, ಅವಳ ಪಕ್ಕದಲ್ಲಿ ಆಲ್ರೆಡಿ ಬಂದು ಕೂತಿರ್ತಾನೆ. ಅವನಿಗೆ ಪಾಪ ಎರಡು ಕೈಗಳಿರೋದಿಲ್ಲ, ಮತ್ತು ಮುಖ ಸ್ವಲ್ಪ ಏನೋ ಒಂದು ವಿಕಾರ ಆಗಿರುತ್ತೆ. ಕೈ ಇರೋದಿಲ್ಲ, ಮುಖ ಸ್ವಲ್ಪ ಏನೋ ಇದಾಗಿ ಸ್ವಲ್ಪ ವಿಕಾರ ಆಗಿರುತ್ತೆ. ಆವಾಗ ಇವಳಿಗೆ ಅವನ್ನ ನೋಡ್ಬಿಟ್ಟು ತುಂಬ ಒಂಥರ ಅಸಹ್ಯ ಆಗುತ್ತೆ. ಇವನ ಪಕ್ಕದಲ್ಲಿ ನಾನು ಕೂತ್ಕೊಂಡು ಜರ್ನಿ ಮಾಡಬೇಕಾ ಅಂತೇಳ್ಬಿಟ್ಟು ಮತ್ತೆ ಅವಳನ್ನು ಕರೀತಾಳೆ, ಯಾರ ಹೇರ್ ಹಾಸ್ಟರ್ಸ್ನ ಕರೀತಾಳೆ, ಗಗನ ಸಖಿಯನ. ಇವನ ಪಕ್ಕದಲ್ಲಿ ಕೂತ್ಕೊಂಡು ನನ್ನ ಕೈಲಿ ಜರ್ನಿ ಮಾಡೋಕ್ಕೆ ಸಾಧ್ಯವಿಲ್ಲ, ನಾನು ಪ್ರಯಾಣ ಮಾಡಲಾರೆ, ನನಗೆ ಬೇರೆ ಸೀಟನ್ನು ಅರೇಂಜ್ ಮಾಡಿಕೊಡಿ. ಇವನ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೇ ಅಸಹ್ಯ ಆಗ್ತಾಯಿದೆ. ಇಂಥ ವ್ಯಕ್ತಿ ಪಕ್ಕದಲ್ಲಿ ಒಂದಂಥ ಬ್ಯೂಟಿಫುಲ್ ಆಗಿರೋವಂಥ ಅತಿ ಸುಂದರವಾಗಿರೋಂಥ ಹುಡುಗಿ ಕೂತ್ಕೊಂಡ್ರೆ ಹೇಗೆ ಕಾಣಿಸುತ್ತೆ, ನಾನು ಕೂತ್ಕೊಳ್ಳಲ್ಲ ಅಂತೇಳಿ ಸ್ವಲ್ಪ ಜೋರಾಗಿ ನನಗೆ ಬೇರೆ ಸೀಟ್ ಇದು ಮಾಡಿಕೊಡಿ, ಇಲ್ವಾ ಎಲ್ಲರೂ ಖಾಲಿ ಇದ್ದರೆ ಆ ಸೀಟಲ್ಲಿ ಕೂತ್ಕೋತೀನಿ ನಾನು ಅಂತ ಸ್ವಲ್ಪ ಗಲಾಟೆ ಮಾಡ್ತಾಳೆ. ಆಮೇಲೆ ನೋಡ್ತಾರೆ, ಅದು ಫುಲ್ ಎಲ್ಲಿ ನೋಡಿದ್ರೂ ಎಕನಾಮಿ ಸೀಟು. ಗೊತ್ತಲ್ಲ ಫ್ಲೈಟಲ್ಲಿ ನಿಮಗೆ ಫಸ್ಟ್ ಬಿಸ್ನೆಸ್ ಕ್ಲಾಸ್ ಇರುತ್ತೆ, ಆಮೇಲೆ ಎಕನಾಮಿ ಇರುತ್ತೆ, ಆಮೇಲೆ ಇನ್ನೊಂದು ಲಾಸ್ಟ್ ಇದಿರುತ್ತಲ್ವ. ಅಲ್ಲಿ ಎಲ್ಲೂ ಖಾಲಿನೇ ಇರೋದಿಲ್ಲ, ಅದು ಒಂದೇ ಸೀಟು ಖಾಲಿ ಇರೋದಿಲ್ಲ. ಆವಾಗ ಅವಳು ಗಗನ ಸಖಿ ಹೋಗಿ ಏನು ಮಾಡ್ತಾಳೆ, ಕ್ಯಾಪ್ಟನ್ ಹತ್ರ ಮಾತಾಡ್ತೀನಿ ಮೇಡಮ್ ಅಂದ್ಬಿಟ್ಟು ಹೋಗಿ ಕ್ಯಾಪ್ಟನ್ಗೆ ಇರೋ ವಿಷಯ ಎಲ್ಲ ತಿಳಿಸ್ತಾಳೆ. ಹೀಗಾಯಿತು, ಈ ಹುಡುಗಿ ಅಲ್ಲಿ ಕೂತ್ಕೊಳ್ಳೋಕ್ಕೆ ಇಷ್ಟಪಡ್ತಾ ಇಲ್ಲ, ಆ ವ್ಯಕ್ತಿಯ ಪರಿಸ್ಥಿತಿ ಹೀಗಿದೆ ಅಂತ ಅಂದಾಗ, ಓ ಹೌದಾ ಸರಿ ಆಯಿತು ಆಮೇಲೆ ನೋಡೋಣ ಅಂತೇಳ್ಬಿಟ್ಟು ಏನು ಮಾಡ್ತಾರೆ, ಎಲ್ಲ ಡಿಸ್ಕಸ್ ಮಾಡ್ತಾರೆ. ಬಿಸ್ನೆಸ್ಸಲ್ಲಿ ಒಂದು ಇದು ಖಾಲಿ ಇರುತ್ತೆ, ಸೀಟು ಖಾಲಿ ಇರುತ್ತೆ. ಅವ್ರೇನು ಮಾಡ್ತಾರೆ, ಬಿಸ್ನೆಸ್ಸಿಗೆ ಇದು ಮಾಡಿಬಿಡೋಣ, ಏನು ಚೇಂಜ್ ಮಾಡೋಣ. ಲೈಫಲ್ಲಿ ಆ ಥರ ಮಾಡೋದಿಲ್ಲ ಅಲ್ವಾ? ಎಕನಾಮಿಯಿಂದ ಕಮ್ಮಿ ದುಡ್ಡು ಕೊಟ್ಟು 5-6 ಸಾವಿರ ರೂಪಾಯಿ ಕೊಟ್ಟು ಹೋಗಿರೋರಿಗೆ 15-20 ಸಾವಿರ ರೂಪಾಯಿ ಸೀಟ್ ಬಿಡ್ತಾರೆ ಯಾವಾಗಾದರೂ? ಯಾರೂ ಬಿಡೋಲ್ಲ, ಖಾಲಿ ಇದ್ದರೂ ಕೂಡ ಬಿಡೋದಿಲ್ಲ ಅಲ್ವಾ? ಬಟ್ ಇವ್ರೇನು ಮಾಡ್ತಾರೆ, ಆಯಿತು ಬಿಸ್ನೆಸ್ ಕ್ಲಾಸಿಗೆ ಅವ್ರನ್ನ ಶಿಫ್ಟ್ ಮಾಡೋಣ ಅಂತೇಳ್ಬಿಟ್ಟು ಬಂದು, ಏನು ಮೇಡಮ್ ಪ್ರಾಬ್ಲಮ್ ನಿಮ್ಮದು ಅಂತ ಕೇಳ್ತಾರೆ. ಅವ್ಳಿಗೆ ಹಿಂಗೆ ಹೇಳ್ತಾಳೆ, ಆಯಿತು ಬಿಸ್ನೆಸ್ ಕ್ಲಾಸಿಗೆ
ಲೈಫಲ್ಲಿ ಫಸ್ಟ್ ಟೈಮ್ ಈ ಥರ ನಾವು ಒಂದು ಎಕನಾಮಿ ಕ್ಲಾಸಲ್ಲಿರುವಂಥ ಪ್ಯಾಸೆಂಜರ್ನ ತೆಗೆದು ಬಿಸ್ನೆಸ್ ಕ್ಲಾಸಿಗೆ ಶಿಫ್ಟ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಇದು ಅಂತಂದಾಗ ಅವಳಿಗೆ ಖುಷಿ ಆಗ್ಬಿಡುತ್ತೆ. ನನ್ನನ್ನು ಬಿಸ್ನೆಸ್ ಕ್ಲಾಸಲ್ಲಿ ತಗೊಂಡೋಗಿ ಕೂರಿಸ್ತಾರೆ ಅಂತ ಹೇಳ್ಬಿಟ್ಟು ಅವಳೇನು ಮಾಡ್ತಾಳೆ, ಓಕೆ ಥ್ಯಾಂಕ್ ಯು, ಇಷ್ಟೊಳ್ಳೆ ನಿರ್ಧಾರನ ತಗೊಂಡಿದ್ದೀರಾ ನೀವು ಅಂತ ಹೇಳೋ ಅಷ್ಟೊತ್ತಿಗೆ ಅವರಿಬ್ಬರು ಏನು ಮಾಡ್ತಾರೆ, ಕ್ಯಾಪ್ಟನ್ ಮತ್ತು ಗಗನ ಸಖಿ ಏನು ಮಾಡ್ತಾರೆ, ಆ ಮನುಷ್ಯನನ್ನು ತಗೊಂಡೋಗಿ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ಬಿಡ್ತಾರೆ. ಹೆಂಗಿದೆ ಅಲ್ವಾ? ಅವಳಿಗೆ ಬಿಸ್ನೆಸ್ ಕ್ಲಾಸ್ ಕೊಡ್ತಾರೆ ಅಂತ ಅನ್ಕೋತಾಳೆ. ಬಟ್ ಇವ್ರೇನು ಮಾಡ್ತಾರೆ, ಆ ವ್ಯಕ್ತಿಯನ್ನು ಮೇಡಮ್ ಸೈಡಿಗೆ ಬನ್ನಿ ಅಂದ್ಬಿಟ್ಟು ಅವಳನ್ನ ಸೈಡಿಗೆ ಇದು ಮಾಡಿ ಈ ವ್ಯಕ್ತಿನ ಕರ್ಕೊಂಡೋಗಿ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತಾರೆ. ಆ ವ್ಯಕ್ತಿ ಮುಖ ತುಂಬ ಸಣ್ಣಗಾಗಿರುತ್ತೆ. ಆಮೇಲೆ ಇವರಿಗೆ ಕೂಡ ಆಶ್ಚರ್ಯ ಆಗುತ್ತೆ. ಒಂದು ನಿಮಿಷ ಮೊಬೈಲ್. ಇವ್ರಿಗೆ ಕೂಡ ತುಂಬ ಬೇಜಾರಾಗುತ್ತೆ. ಏನಪ್ಪ ಈ ಹುಡುಗಿ ಹಿಂಗೆಲ್ಲ ಮಾತಾಡ್ತಿದ್ದಾಳೆ ನನಗೆ. ಈಗ ಒಂದು ಹುಡುಗಿನ ಯಾರೋ ಒಂದು ವ್ಯಕ್ತಿ ಬಂದು ನಮ್ಮ ಬ್ಯೂಟಿ ಬಗ್ಗೆ ಅಥವಾ ನಮಗೇನೋ ಒಂದು ಊಹೆ ಇರುತ್ತೆ, ನಮಗೆ ಕೈ ಕಾಲೇನೋ ಸರಿ ಇರಲ್ಲ, ಅದ್ರ ಬಗ್ಗೆ ನೇರವಾಗಿ ಮಾತಾಡ್ತಿದ್ದಾರೆ ಅಂದರೆ ನಮಗೂ ಬೇಜಾರಾಗುತ್ತಲ್ವ. ಯಾರಾದರೂ ನಮ್ಮ ಬಗ್ಗೆ ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡಿದ್ರೆ ಬೇಜಾರಾಗುತ್ತಲ್ವ. ಸೊ ಆ ವ್ಯಕ್ತಿನ ಕರ್ಕೊಂಡು ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತಾರೆ. ಆವಾಗ ಅವನಿಗೆ ಸಮಾಧಾನ ಆಗುತ್ತೆ, ಇಷ್ಟು ನನಗೆ ನನ್ನ ಪರ ಇವರು ಇದ್ದಾರಲ್ಲ ಅಂತ ಹೇಳ್ಬಿಟ್ಟು. ಆವಾಗ ಅವಳು ಬೈತಾಳೆ, ಇಂಥ ಕೈ ಇಲ್ಲದೆ ಇರೋರನ್ನ ಇವ್ರನ್ನೆಲ್ಲ ನನ್ನನ್ನು ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸ್ತೀರ, ನನಗೆ ಪ್ರಾಬ್ಲಮ್ ಆಗ್ತಾ ಇರೋದು ಅವ್ನ ಪಕ್ಕದಲ್ಲಿ ಕೂತ್ಕೊಳ್ಳೋಕ್ಕೆ, ನನ್ನನ್ನು ಶಿಫ್ಟ್ ಮಾಡ್ತೀರಾ ಅಂದರೆ ನೀವು ಅವ್ರನ್ನೇ ಕರ್ಕೊಂಡೋಗಿ ಇದು ಮಾಡ್ತಿದ್ದೀರಲ್ಲ ಅಂತ ಹೇಳ್ತಾರೆ. ಆವಾಗ ಕ್ಯಾಪ್ಟನ್ ಹೇಳ್ತಾನೆ, ಈ ವ್ಯಕ್ತಿ ನಿಜವಾಗ್ಲೂ ಅಲ್ಲಿಗೆ ಹರಹರು ಕೂತ್ಕೊಳ್ಳೋಕ್ಕೆ. ಯಾಕಂದರೆ ಆ ವ್ಯಕ್ತಿ ಎದ್ದು ಹೇಳ್ತಾನೆ, ನನಗೆ ಫಸ್ಟ್ ಬಂದು ಕೂತ್ಕೊಂಡಾಗ ಈ ಹುಡುಗಿ ಹಿಂಗೆಲ್ಲ ಮಾತಾಡಿದಾಗ ನನಗೆ ತುಂಬ ಬೇಜಾರಾಯಿತು. ಇಂಥ ಒಂದು ಜನರಿಗೋಸ್ಕರ ನಾನು ಯುದ್ಧದಲ್ಲಿ ನನ್ನ ಕೈಗಳನ್ನು ಕಳ್ಕೊಂಡು, ಆ್ಯಕ್ಚುಲಿ ಅವ್ರೇನಾಗಿರ್ತಾರೆ, ಸೈನಿಕ ಆಗಿರ್ತಾರೆ. ಇಂಥ ವ್ಯಕ್ತಿಗಳಿಗೋಸ್ಕರ ನಾನು ನನ್ನ ಕೈನ ಕಳ್ಕೊಂಡೆ, ಇಂಥ ವ್ಯಕ್ತಿಗಳಿಗೋಸ್ಕರ ನನ್ನ ಮುಖ ವಿಕಾರ ಆಗೋಯ್ತು ಸುಟ್ಟು, ಇಷ್ಟೆಲ್ಲ ಕಷ್ಟಪಟ್ಟನ ನಾನು, ಈ ಥರ ಎಲ್ಲ ಇದ್ದಾರೆ ಜನಗಳು ದೇಶದಲ್ಲಿ ಅಂತ ಬೇಜಾರು ಮಾಡ್ಕೋತಾನೆ. ಅದೇ ಅವನ್ನ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸಿದಾಗ ಎಲ್ಲರೂ ಅವನಿಗೆ ಅಪ್ರಿಷಿಯೇಟ್ ಮಾಡ್ತಾರೆ. ಆವಾಗ ಹೇಳ್ತಾನೆ, ನಿಮ್ಮಂಥ ಜನ ಇಷ್ಟು ಒಳ್ಳೆ ಜನ ಇದ್ದೀರಿ, ನೀವು ಅವಳ ಬ್ಯೂಟಿಗಲ್ಲದೆ ನನ್ನ ವ್ಯಕ್ತಿತ್ವಕ್ಕೆ ಬೆಲೆ ಕೊಟ್ಟಿದ್ದೀರಾ. ಸೊ ನಿಮ್ಮಂಥ ಒಳ್ಳೆ ಮನಸ್ಸಿರುವಂಥ ಜನರಿಗೋಸ್ಕರ ನನ್ನ ಕೈ ಪ್ರಾಣನೇ ಕೊಡೋಕ್ಕೂ ನಾನು ರೆಡಿಯಾಗಿದ್ದೀನಿ ಅಂತ ಆ ಸೈನಿಕ ಹೇಳ್ತಾರೆ. ಅವಾಗ ಅವನ್ನ ತುಂಬ ಗೌರವದಿಂದ ಕರ್ಕೊಂಡೋಗಿ ಬಿಸ್ನೆಸ್ ಕ್ಲಾಸಲ್ಲಿ ಕೂರಿಸಿ ಇವಳನ್ನ ಎಕನಾಮಿನಲ್ಲೇ ಬಿಟ್ಟು ಜರ್ನಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದು ನಿಮಗೇನು ಅಂದರೆ ಏನು ಅರ್ಥ ಆಯಿತು ಇದರಿಂದ ಅಂತಂದರೆ, ವಾಟ್ ಈಸ್ ಯುವರ್ ರಿಯಲ್ ಬ್ಯೂಟಿ ಅಲ್ವಾ? ನಮ್ಮ ರಿಯಲ್ ಬ್ಯೂಟಿ ಏನು ಇದರಲ್ಲಿ? ನಮ್ಮ ರಿಯಲ್ ಬ್ಯೂಟಿ ಅಂತಂದರೆ ಅವರ್ ರಿಯಲ್ ಬ್ಯೂಟಿ ಈಸ್ ಗುಡ್ ಕ್ಯಾರೆಕ್ಟರ್ ಅಲ್ವಾ? ಒಳ್ಳೆ ಕ್ಯಾರೆಕ್ಟರು ನಮ್ಮದು. ಅದೇ ರೀತಿ ನಮ್ಮ ಗುಡ್ ಕ್ಯಾರೆಕ್ಟರು, ಗುಡ್ ಥಿಂಕಿಂಗ್, ನಾವು ಗುಡ್ ಥಿಂಕಿಂಗ್, ಗುಡ್ ಕ್ಯಾರೆಕ್ಟರ್, ಇದೆಲ್ಲ ರಿಯಲ್ ಬ್ಯೂಟಿ ಆಗುತ್ತೆ ಅಲ್ವಾ? ಹಂಗೆ ನಮ್ಮ ಗುಡ್ ಆ್ಯಟಿಟ್ಯೂಡ್ ಕೂಡ ನಮ್ಮ ರಿಯಲ್ ಬ್ಯೂಟಿ. ಈಗ ರಿಯಲ್ ಬ್ಯೂಟಿ ಅಂದರೆ ಇದರಲ್ಲಿ ಏನಾಯಿತು, ರಿಯಲ್ ಬ್ಯೂಟಿ ಅವಳು ಚೆನ್ನಾಗಿ ಡ್ರೆಸ್ ಮಾಡಿಕೊಂಡು ಸುಂದರವಾಗಿ ಬಂದಿರೋದಲ್ಲ, ಅಲ್ಲಿದ್ದು ಜನ ಯಾರು ಒಳ್ಳೆ ಕ್ಯಾರೆಕ್ಟರ್ನ ತೋರಿಸಿದ್ರು, ಒಳ್ಳೆ ಗುಡ್ ಥಿಂಕಿಂಗ್ ಮಾಡಿದ್ರು, ಗುಡ್ ಆ್ಯಟಿಟ್ಯೂಡ್ ಇದೆಯಲ್ಲ, ಅದು ನಿಜವಾದ ಬ್ಯೂಟಿ. ಹೌದಾ ಅಲ್ವಾ? ಹೌದು. ಒಬ್ಬ ಸೈನಿಕ ಒಂದು ದೇಶದ ನಮಗೋಸ್ಕರ ಅಂದರೆ ದೇಶದ ಜನರಿಗೋಸ್ಕರ ಒಂದು ಯುದ್ಧದಲ್ಲಿ ಕೈ ಕಳ್ಕೊಂಡಿದ್ದಾನೆ. ಆ ಬೆಂಕಿ ಅಪಘಾತದಲ್ಲಿ ಸುಟ್ಟು ಮುಖ ವಿಕಾರವಾಗಿದೆ ಅಂತ ಒಂದು ವ್ಯಕ್ತಿನ ನೋಡಿ ಬಾಯಿಗೆ ಬಂದಂಗೆ ವಿಷಯ ಗೊತ್ತಿಲ್ಲದೆ ಮಾತಾಡಿದಾಗ ಅವ್ರಿಗೂ ಕೂಡ ನೋವಾಗುತ್ತೆ. ಇಂಥ ಒಂದು ಕೆಟ್ಟ ಜನರಿಗೋಸ್ಕರ ನಾವು ನಮ್ಮ ಜೀವನನ ಹಾಳು ಮಾಡ್ಕೊಂಡಿದ್ದು ಅಂತ ಅಲ್ವಾ? ಈಗ ಮನೆಯಲ್ಲೂ ಕೂಡ ಹಂಗೇನೆ ಕೆಲವು ಸರಿ ಆಗ್ಬಿಡುತ್ತೆ. ಏನೋ ವಿಷಯಕ್ಕೇನೋ ಇದು ಮಾಡ್ಕೊಂಡಾಗ ಅದು ಗೊತ್ತಿಲ್ಲದೇ ಮಾತಾಡಬಾರ್ದು. ನಾವು ಯಾರಿಗೂ ಮಾತು ಎಷ್ಟು ಕಮ್ಮಿ ಆಗುತ್ತೆ ಆಲೋಚನೆ ಮಾಡಿ ಆ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಇದು ನಿಜವಾಗ್ಲೂ ಯಾಕಾಯಿತು, ಬೇಕಂತ ಆಯಿತಾ ಏನು ಅಲ್ವಾ ಅಂತ ಅಷ್ಟು ವಿಕಾರವಾದ ಮುಖ, ಕೈಗಳು ಕಟ್ಟಾಗಿರೋಂಥ ಮುಖದ ಹಿಂದೆ ಇಂಥ ಒಂದು ದೊಡ್ಡ ಸ್ಯಾಕ್ರಿಫೈಸ್ ಇದೆ, ದೇಶಕ್ಕೋಸ್ಕರನೇ ಅವರು ಅಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ ಅಂತಂದಾಗ ಬ್ಯೂಟಿಲಿ ಕೌಂಟ್ ಆಗೋದೇ ಇಲ್ಲ. ಅದಕ್ಕೆ ನಾವು ಕೂಡ ಯಾರಾದರೂ ಸ್ವಲ್ಪ ಕಪ್ಪಗಿರೋರನ್ನ, ಕುಳ್ಳಗಿರೋರನ್ನ, ನೋಡೋಕ್ಕೆ ವಿಚಿತ್ರವಾಗಿರೋರು ಅದನ್ನು ನೋಡೋಂಗೇ ಇಲ್ಲ. ಇನ್ನರ್ ಬ್ಯೂಟಿನೇ ನೋಡಬೇಕು ಯಾವಾಗಲೂ. ಅವ್ರು ಎಷ್ಟು ತಿಳ್ಕೊಂಡಿದ್ದಾರೆ, ಅವ್ರ ಜ್ಞಾನ ಎಷ್ಟಿದೆ, ಸಮಾಜಕ್ಕೆ ಅವ್ರೇನು ಬೆಲೆ ಏನು ಇದು ಕೊಟ್ಟಿದ್ದಾರೆ, ಕೊಡುಗೆನ ಕೊಟ್ಟಿದ್ದಾರೆ ಅಲ್ವಾ? ಅದರಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗಿದೆ ಅದನ್ನು ನೋಡಬೇಕು. ಬಟ್ ನಾವೇನು ಮಾಡ್ತೀವಿ,
ಯಾರು ಚೆನ್ನಾಗಿ ರೆಡಿಯಾಗಿರ್ತಾರೆ ಮೇಕಪ್ ಗಿಕಪ್ ಹಾಕ್ಕೊಂಡು, ಯಾರು ಸೆಂಟ್ ಗಿಂಟ್ ಹಾಕೊಂಡು ಚೆನ್ನಾಗಿ ಘಮ ಘಮ ಅಂತಿರ್ತಾರೆ ಅವರಿಗೆ ಜಾಸ್ತಿ ಏನು ಮಾಡ್ತೀವಿ, ಬೆಲೆ ಕೊಡ್ತೀವಿ ಅಲ್ವಾ. ನಮ್ಮ ಜೀವನದಲ್ಲೂ ಎಷ್ಟೊಂದು ತಪ್ಪುಗಳಾಗಿದೆ ಅಲ್ವಾ. ಈ ಥರ ಗೊತ್ತೋ ಗೊತ್ತಿದ್ದೇನೋ ನಾವು ಮಾಡಿರ್ತೀವಿ, ಎಷ್ಟೊಂದು ಜನಕ್ಕೆ ನೋವು ಮಾಡಿರ್ತೀವಿ. ಲೋಕೇಶ್ ಸರ್ ಬಂದಿದ್ದಾರ ನೋಡೋಣ, ಇಲ್ಲಾಂದ್ರೆ ನಾವೇ ಸ್ಟಾರ್ಟ್ ಮಾಡೋಣ. ಲೋಕೇಶ್ ಸರ್ ಬಂದಿಲ್ಲ ಅನ್ಕೋತೀನಿ. ಲೋಕೇಶ್ ಸರ್ ಬಂದಿಲ್ಲ. ಯಾರು ಹೊಸಬ್ರು ಬಂದಿದ್ದೀರಿ, ನಿಮ್ಮ ಊರು ಮತ್ತು ನಿಮ್ಮ ಹೆಸರನ್ನು ಹಾಕಿ ದಯವಿಟ್ಟು, ನನಗೆ ಗೊತ್ತಾಗಬೇಕು. ಲೋಕೇಶ್ ಸರ್ ಬಂದಿಲ್ಲ, ನಾವೇ ಸ್ಟಾರ್ಟ್ ಮಾಡೋಣ, ಓಕೆನಾ. ನಿನ್ನೆದು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೀವಿ ವಿಡಿಯೋ. ನಿನ್ನೆ ಯಾರೆಲ್ಲ ಬಂದಿಲ್ಲ ಅವರು ನಿನ್ನೆ ನೋಡಿ. ನಿನ್ನೆ ಏನಂದರೆ ಪ್ರಾಣಾಯಾಮ ಏನು ಮಾಡಿಸಿಲ್ಲ ನಿನ್ನೆ. ಆಮೇಲಿಂದ ಮ್ಯಾನಿಫೆಸ್ಟೇಷನ್ ಕೂಡ ಮಾಡಿಸಿಲ್ಲ. ಜಪನ ಯಾಕೆ ಮಾಡಬೇಕು, ಜಪದಿಂದ ಏನೇನು ಲಾಭಗಳಿದ್ದಾವೆ, ಹೇಗೆ ಮಾಡಬೇಕು ಅಂತ ಡಿಟೇಲಾಗಿ ಈ ಶ್ರೀರಾಮುಲು ನಿಂಗಪ್ಪ ದೋರೆ ಬ್ಯಾಂಗ್ಳೂರು HAL ಶ್ರೀರಾಮುಲು ಬ್ಯಾಂಗ್ಳೂರು. ಓಕೆ ಸರ್, ಥ್ಯಾಂಕ್ ಯು. ನಿಮಗೆ ನಮ್ಮ ಸಂಕಲ್ಪ ಸಿದ್ಧಿ ಫ್ಯಾಮಿಲಿಗೆ, ಕುಟುಂಬಕ್ಕೆ ನಿಮಗೆ ಸ್ವಾಗತ. ಥ್ಯಾಂಕ್ ಯು ಸೋ ಮಚ್ ಸರ್. ಹಾಗೆ ನಿಂಗಪ್ಪ ದೋರೆಯವ್ರಿಗೂ ಕೂಡ ವೆಲ್ಕಮ್. ನಮ್ಮ ಸಂಕಲ್ಪ ಸಿದ್ಧಿ ಫ್ಯಾಮಿಲಿಗೆ ಸ್ವಾಗತ ನಿಮಗೆ. ಬ್ಯಾಂಗ್ಳೂರಿಂದ ಒಬ್ಬರು, ಇನ್ನೊಬ್ಬರು ಎಲ್ಲಿಂದ, ಓಕೆ. ಈಗ ಪ್ರಾಣಾಯಾಮವನ್ನು ಶುರು ಮಾಡೋಣ. ಚೆನ್ನಾಗಿತ್ತ ಕತೆ? ತುಂಬಾ ಚೆನ್ನಾಗಿತ್ತು. ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು, ಬ್ಯೂಟಿಗೆ ಜಾಸ್ತಿ ಬೆಲೆ ಕೊಡಬೇಡಿ, ಚೆನ್ನಾಗಿ ಕಾಣೋರೆಲ್ಲ ಒಳ್ಳೆ ಮನಸ್ಸಿರೋಲ್ಲ. ಒಳ್ಳೆ ಮನಸ್ಥಿತಿ ಇರೋರು ಯಾವಾಗಲೂ ಚೆನ್ನಾಗಿ ಕಾಣಲ್ಲ. ಊಟದ ವಿಷಯಕ್ಕೆ ಬಂದಾಗಲೂ ಅಷ್ಟೇ, ರುಚಿ ಕೊಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಯಾವುದು ನಾಲಿಗೆಗೆ ರುಚಿ ಕೊಡಲ್ವೋ ಅದು ಮಾತ್ರ ದೇಹಕ್ಕೆ ಒಳ್ಳೇದು ಅಂತ. ಹಂಗೆ ಒಳ್ಳೇದು ಯಾವತ್ತೂ ಚೆನ್ನಾಗಿ ಕಾಣಿಸೋದಿಲ್ಲ, ಚೆನ್ನಾಗಿ ಕಾಣೋದು ಯಾವತ್ತೂ ಒಳ್ಳೇದಾಗಿರೋದಿಲ್ಲ. ಆ ಮೌಲ್ಯಗಳನ್ನ ನಾವು ನಮ್ಮ ಮನೆಯಲ್ಲಿ ಹೇಳ್ಕೊಡ್ಬೇಕು ಮಕ್ಕಳಿಗೆ. ಓಕೆ, ಈಗ ಸ್ಟಾರ್ಟ್ ಮಾಡೋಣ ಪ್ರಾಣಾಯಾಮ. ಲೋಕೇಶ್ ಸರ್ ಬಂದಿಲ್ಲ. ಫಸ್ಟಿಗೆ ಯಾವ್ದು ಮಾಡೋದು? ಭಸ್ತ್ರಿಕಾ ಅಲ್ವಾ? ಭಸ್ತ್ರಿಕಾ ಪ್ರಾಣಾಯಾಮನ ಮಾಡೋಣ. ಹೊಸಬ್ರು ನೋಡ್ಕೊಳ್ಳಿ. ಹೊಸಬ್ರು ಯಾರಿಗಾದ್ರೂ ಹೈ BP ಶುಗರ್ ಇದೆ ಅಂತಂದರೆ ಅವರು ಸ್ಪೀಡು ಜಾಸ್ತಿ ಜೋರಾಗಿ ಮಾಡಬೇಡಿ. ಇವತ್ತು ಹೊಸಬ್ರು ಬಂದಿರೋರಿಗೆ ಯಾರಿಗಾದ್ರೂ ಹೈ BP ಹೈ ಶುಗರ್ ಇದೆ ಅಂದರೆ ಅವರು ಸ್ವಲ್ಪ ಸ್ಲೋನಲ್ಲೇ ಮಾಡಿ. ಇದು ಭಸ್ತ್ರಿಕಾ ಅಂದರೆ ಫಸ್ಟ್ ಕೈಗಳನ್ನು ಮೇಲೆ ಎತ್ತಬೇಕಾದ್ರೆ ಓಪನ್ ಆಗಿರ್ಬೇಕು, ಹಿಂಗೆ ಕೆಳಗಡೆ ಬರಬೇಕಾದ್ರೆ ಮುಷ್ಟಿ ಕಟ್ಟಬೇಕು. ಈ ಪೋರ್ಷನ್ ಇದಕ್ಕೆ ಇಲ್ಲಿ ಟಚ್ ಆಗಬೇಕು. ಮತ್ತು ಸ್ಪೀಡು ನಾರ್ಮಲಾಗೇ ಮಾಡಿ, ತುಂಬ ಸ್ಪೀಡಾಗೂ ಬೇಡ. ಫಸ್ಟ್ ರೌಂಡು ನಾರ್ಮಲಾಗಿ ಮಾಡಿ, ಸೆಕೆಂಡ್ ರೌಂಡು ಸ್ವಲ್ಪ ಹೈ ಸ್ಪೀಡಲ್ಲಿ ಮಾಡಿ. ಇದನ್ನು 10 ಟೈಮ್ಸ್ ಈ ಥರ ಮಾಡಿ, ಆಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ದೆನ್ ಅಗೇನ್ ಇನ್ನೊಂದು ರೌಂಡನ್ನು ಸ್ಟಾರ್ಟ್ ಮಾಡೋಣ. ಮತ್ತು ಭಸ್ತ್ರಿಕಾ ಅಂತಂದರೆ ಉಸಿರನ್ನ ತೊಗೋಬೇಕಾದ್ರೆ ಕೈ ಮೇಲೆ ಎತ್ತಬೇಕು, ಸ್ವಲ್ಪ ಫಾಸ್ಟಾಗಿ ಉಸಿರು ತೊಗೋಬೇಕು. ಉಸಿರನ್ನ ಬಿಡಬೇಕಾದ್ರೆ ಕೈಯನ್ನು ಕೆಳಗೆ ಬಿಡಬೇಕು. ಇದನ್ನು 10 ರೌಂಡ್ ಮಾಡಿ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ನೆಕ್ಸ್ಟು 10ರಿಂದ 15 ಸಾರಿ ರೌಂಡ್ ಅಂದರೆ ಹಿಂಗೆ 15 ಸಾರಿ ಮಾಡಿ, ಮತ್ತೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ಆಮೇಲೆ ನೆಕ್ಸ್ಟ್ ಇನ್ನೊಂದು ಪ್ರಾಣಾಯಾಮಕ್ಕೆ ಹೋಗೋಣ. ಓಕೆನಾ? ಸ್ಟಾರ್ಟ್. ಈ ಥರ ಉಸಿರನ್ನ ತಗೋಬೇಕು. ಯಾರಿಗೆಲ್ಲ ಮೂಗಲ್ಲಿ ಸ್ವಲ್ಪ ನೀರು ಇದೆಲ್ಲ ಬರುತ್ತೆ, ಇದು ಮಾಡಬೇಕಾದ್ರೆ ಕರ್ಚೀಫ್ ಇಟ್ಕೊಳ್ಳಿ, ನೀಟಾಗಿ ವಾಶ್ ಒರೆಸ್ಕೊಳ್ಳಿ. ನಿಮಗೆ 2 ಮೂಗಿನ ಹೊಳ್ಳೆ ಓಪನ್ ಆಗುತ್ತೆ ಇದು ಮಾಡೋದ್ರಿಂದ. ಸಾಮಾನ್ಯವಾಗಿ ಒಂದು ಸೈಡೇ ಉಸಿರಾಡ್ತಿರ್ತೀವಿ ನಾವು. ಇದು ಭಸ್ತ್ರಿಕಾ ಮಾಡೋದ್ರಿಂದ ಏನಾಗುತ್ತೆ, 2 ಕಡೆ ಮೂಗು ಓಪನ್ ಆಗಿ ನಮಗೆ ಆಕ್ಸಿಜನ್ ಗಾಳಿನ ಜಾಸ್ತಿ ತಗೊಳ್ಳೋಕ್ಕೆ ಅವಕಾಶ ಸಿಗುತ್ತೆ. ಆವಾಗ ನಮಗೆ ಆಕ್ಸಿಜನ್ ಲೆವೆಲ್ ಎಷ್ಟು ನಮ್ಮ ಬಾಡಿ ಒಳಗಡೆ ಹೋಗುತ್ತೆ, ಅವಾಗೇನಾಗುತ್ತೆ, ಬಾಡಿ ಕ್ಲೆನ್ಸ್ ಆಗುತ್ತೆ.
ಆರ್ಗನ್ಸ್ ಎಲ್ಲ ಕ್ಲೀನ್ ಆಗುತ್ತೆ. ಸೊ ಕಾಯಿಲೆಗಳು ಕಮ್ಮಿ ಆಗುತ್ತೆ, ನಮ್ಮ ಮನಸ್ಥಿತಿ ಕೂಡ ಚೆನ್ನಾಗಾಗುತ್ತೆ, ಡಿಸ್ಟರ್ಬೆನ್ಸ್ ಇರಲ್ಲ, ಸ್ಟ್ರೆಸ್ ಇರಲ್ಲ. ಸೊ ಹಾಗಾಗಿ ಇದು ಪ್ರಾಣಾಯಾಮ ತುಂಬ ವರ್ಕ್ ಆಗುವಂಥದ್ದು. ಜಸ್ಟ್ ಈಗ ಸ್ಟಾರ್ಟ್ ಮಾಡೋಣ. ಮಾಡಿ ಎಲ್ಲರೂ. ಟೆನ್ ರೌಂಡ್ ಮಾಡಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ರಿಲ್ಯಾಕ್ಸ್ ರಿಲ್ಯಾಕ್ಸ್. ಮೂರು ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡಿ ಆಮೇಲೆ ಮತ್ತೆ ಒಂದು ರೌಂಡ್ ಮಾಡೋಣ. ನಾನಿಲ್ಲಿ ಮಾತಾಡ್ತಿರ್ತೀನಿ, ಆಲ್ರೆಡಿ ನಾನು ಮಾಡಿರ್ತೀನಿ, ಹಾಗಾಗಿ ನೀವು ನನ್ನಷ್ಟೇ ಕಮ್ಮಿ ಮಾಡಬೇಡಿ, ನೀವು ಜಾಸ್ತಿ ಮಾಡಿ. ಓಕೆನಾ? ನೀವು ಜಾಸ್ತಿ ಮಾಡಿ. ಶ್ರೀಧರ್ ಮೂರ್ತಿ ಸರ್. ಶ್ರೀಧರ್ ಮೂರ್ತಿ ಅವರು ಮೈಸೂರವರಾ? ಓಕೆ, ರಿಲ್ಯಾಕ್ಸ್ ಆಯಿತು. ಇನ್ನು ನೆಕ್ಸ್ಟ್ ರೌಂಡು ಸ್ವಲ್ಪ ಬಿ ಪಿ ಶುಗರು ಇಲ್ಲ, ನಾನು ನಾರ್ಮಲ್ ಆಗಿದ್ದೀನಿ ಅನ್ನೋರು ಸ್ಪೀಡನ್ನು ಜಾಸ್ತಿ ಮಾಡಿ, ಒಂದು ರೌಂಡ್ ಸ್ಪೀಡ್ ಜಾಸ್ತಿ ಮಾಡಿ. ಇಲ್ಲ ಅಂತ ಅನ್ನೋರು ಅದೇ ಸ್ಪೀಡಲ್ಲೇ ಕಂಟಿನ್ಯೂ ಮಾಡಿ. ಎಸ್, ಸ್ಟಾರ್ಟ್. ಮಾಡ್ತಾಯಿರಿ, ನೀವು ನಿಲ್ಲಿಸ್ಬೇಡಿ, ಮಾಡ್ತಾಯಿರಿ. 15 ರೌಂಡ್ ಆದಮೇಲೆ ರಿಲ್ಯಾಕ್ಸ್ ಮಾಡಿ. ಓಕೆ, ರಿಲ್ಯಾಕ್ಸ್ ರಿಲ್ಯಾಕ್ಸ್ ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಈಗ ನೀವು ಚೆಕ್ ಮಾಡ್ಬೋದು, ಎರಡು ಮೂಗಿನ ಹೊಳ್ಳೆಯಲ್ಲಿ ಫೋರ್ಸ್ ಆಗಿ ಗಾಳಿ ಬರ್ತಾ ಇರುತ್ತೆ, ಅಂದರೆ ಇದು ಸುಷುಮ್ನ ನಾಡಿ ಓಪನ್ ಇದೆ ನಿಮ್ಮದು ಇದು ಅಂತ ಅರ್ಥ. ಯಾರು ಸ್ವರವಿಜ್ಞಾನ ಮಾಡಿರೋರಿಗೆ ಇದು ಗೊತ್ತಿರುತ್ತೆ. ಚಂದ್ರನಾಡಿ, ಸೂರ್ಯನಾಡಿ ಅಥವಾ ಸುಷುಮ್ನ ನಾಡಿಯಲ್ಲಿ ಗಾಳಿ ಬರುತ್ತೆ ಅಂತ ಹೇಳಿದ್ನಲ್ವ. ಸೊ ಸುಷುಮ್ನ ನಾಡಿ ಈ ಟೈಮಲ್ಲಿ ಓಪನ್ ಆಗುತ್ತೆ. ಎರಡು ಕಡೆಯಿಂದ ಯಥೇಚ್ಛವಾಗಿ ಆಕ್ಸಿಜನನ್ನು ತಗೊಳ್ಳೋಕ್ಕೆ ನಮಗೆ ಅವಕಾಶ ಸಿಗುತ್ತೆ. ಎಷ್ಟು ನಮ್ಮ ಬಾಡಿ ಒಳಗಡೆ ಆಕ್ಸಿಜನ್ ಹೋಗುತ್ತೆ ಅಷ್ಟು ನಾವು ಕ್ಲನ್ಸ್ ಆಗ್ತೀವಿ, ಅಷ್ಟು ನಾವು ಹೆಲ್ದಿ ಆಗ್ತೀವಿ, ಹೌದಲ್ವಾ? ಸೊ ಹಾಗಾಗಿ ಭಸ್ತ್ರಿಕಾ ಮಾಡೋದು ಇದು ವೆರಿ ಇಂಪಾರ್ಟೆಂಟ್. ಭಸ್ತ್ರಿಕಾವನ್ನು ಮಾಡೋದ್ರಿಂದ ನಮಗಿಷ್ಟು ಹೆಲ್ತು ಬೆನಿಫಿಟ್ಸ್ ಇದೆ. ಆಮೇಲೆ ನಿಮಗೆ ಬ್ಲಡ್ ಶುಗರ್ ಏನಾದ್ರು ಇದ್ದರೆ ಕಮ್ಮಿ ಆಗುತ್ತೆ. ಪುಷ್ಪಾವತಿ ವಿಟ್ಲ, ಓಕೆ. ಆಮೇಲೆ ಬಿ ಪಿ ನಿಮಗೆ ಇದ್ದರೆ, ಬ್ಲಡ್ ಪ್ರೆಷರ್ ಇದ್ದರೆ ನಿಮಗೆ ಕ್ರಮೇಣ ಕಮ್ಮಿ ಆಗ್ತಾ ಬರುತ್ತೆ. ಆರ್ಗನ್ಸ್ ಎಲ್ಲ ಅದು ತಂತಾನೆ ಏನು ಮಾಡುತ್ತೆ, ಕೆಲಸವನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಪ್ರಾಣಾಯಾಮದಲ್ಲಿ ಅಷ್ಟೊಂದು ಶಕ್ತಿ ಇದೆ. ವಿತೌಟ್ ಮೆಡಿಸನ್ನು ನೀವು ಎಂಥ ಕಾಯಿಲೆಗಳನ್ನು ಕೂಡ ಗುಣ ಮಾಡ್ಕೊಳ್ಬಹುದು. ನಾವಿಲ್ಲಿ ಹೇಳ್ಕೊಡೋದು ಬೇಸಿಕ್ ಪ್ರಾಣಾಯಾಮನ ಹೇಳ್ಕೊಡ್ತೀವಿ. ಯಾರಿಗಾರು ಬೇರೆ ಹೆಲ್ತ್ ಪ್ರಾಬ್ಲಮ್ ಇದೆ ಅಂದರೆ ನನ್ನ ಪರ್ಸ್ನಲ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಹಾಕಿ. ಕಾಲ್ ಪಿಕ್ ಮಾಡಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡಿ. ವಾಟ್ಸಪ್ ಮೆಸೇಜನ್ನು ಹಾಕಿ, ಈ ಥರ ಹೆಲ್ತ್ ಇಶ್ಯೂಸ್ ಇದೆ ನನಗೆ ಅಂದರೆ ನಿಮಗೆ ಸಪ್ರೇಟು ಇನ್ನೂ ಎಕ್ಸ್ಟ್ರಾ ಸ್ವಲ್ಪ ಪ್ರಾಣಾಯಾಮಗಳನ್ನ ಆ್ಯಡ್ ಮಾಡಿಕೊಡ್ತೀವಿ. ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಬೋದು. ಓಕೆನಾ? ಇದು ನ್ಯಾಚುರಲಾಗಿ ಬೇಸಿಕ್ಕಾಗಿ ಎಲ್ಲರಿಗೂ ಯೂಸ್ ಆಗುವಂಥ ಪ್ರಾಣಾಯಾಮವನ್ನು ನಾವಿಲ್ಲಿ ಮಾಡುವಂಥದ್ದು. ಎಸ್, ನೆಕ್ಸ್ಟ್ ಪ್ರಾಣಾಯಾಮ ಯಾವುದು? ಕಪಾಲಭಾತಿ. ಇದನ್ನು ಕೂಡ 2 ರೌಂಡ್ ಮಾಡಬೇಕು. ಇದರಲ್ಲೂ ಕೂಡ ಫಸ್ಟಿಗೆ ಸಿಂಪಲ್ ಇದು ನಾರ್ಮಲ್ ಸ್ಪೀಡಲ್ಲಿ ಮಾಡೋಣ, ದೆನ್ ಸ್ವಲ್ಪ ಸ್ಪೀಡ್ ಜಾಸ್ತಿ ಮಾಡಿಬಿಟ್ಟು ಮಾಡೋಣ. ಕಪಾಲಭಾತಿ ಅಂದ್ರೇನು? ನಿಧಾನವಾಗಿ ಉಸಿರನ್ನ ಬಿಡ್ತಾ ಇರಬೇಕು. ಹೊಟ್ಟೆ ಮಾತ್ರ ನಿಮಗೆ ಇಲ್ಲಿ ಶೇಕ್ ಆಗಬೇಕು. ಹೊಟ್ಟೆ ಅಂದರೆ ಮಣಿಪುರಿ ಚಕ್ರ ಏನು ಬರುತ್ತೆ, ಹೊಟ್ಟೆ ಭಾಗ ಮಾತ್ರ ಮೇಲೆ ಕೆಳಗೆ ಹೋಗ್ತಾ ಇರುತ್ತೆ ಫಾಸ್ಟಾಗಿ.
ನಿಮ್ಮ ಬಾಡಿನಲ್ಲಿರುವಂಥ ಎಲ್ಲ ಟಾಕ್ಸಿಕ್ಕನ್ನು ರಿಮೂವ್ ಮಾಡೋದು. ಟಾಕ್ಸಿನ್ ಏನಿದೆ ಅಲ್ವ ಒಳಗಡೆ, ಅದೆಲ್ಲ ರಿಮೂವ್ ಆಗುತ್ತೆ ನಿಮಗೆ ಇದನ್ನು ಮಾಡೋದ್ರಿಂದ. ಹಾಗೆ ಬ್ರೈನ್ ಕೂಡ ನಿಮಗೆ ಆ್ಯಕ್ಟಿವ್ ಆಗುತ್ತೆ. ಓಕೆ, ಸ್ಟಾರ್ಟ್. ಇದನ್ನು ಬೇಕಾದ್ರೆ ಬೇರೆ ಮುದ್ರೆ ಹಾಕಿ ಕುತ್ಕೊಂಡು ಮಾಡಿ, ಇಲ್ಲ ಹಾಗೆ ಕೂಡ ಮಾಡಿ. ತುಂಬ ಹೊತ್ತು ಮಾಡೋಕ್ಕಾಗಲ್ಲ ಇದನ್ನು. ಹೊಟ್ಟೆ ಸುತ್ತ ನಿಮಗೆ ಪೇಯ್ನ್ ಶುರುವಾಗುತ್ತೆ, ನೋವಾಗುತ್ತೆ. ಆ ಪೇಯ್ನ್ ಹೊಟ್ಟೆ ಸುತ್ತ ಏನು ಚರ್ಮ ಇದೆಯಲ್ಲ, ಅದು ಮಜಲ್ಸು, ಅದು ನೋವಾಗಕ್ಕೆ ಶುರುವಾಗುತ್ತೆ. ವೆಯ್ಟ್ ಲಾಸ್ ಮಾಡುವಂಥವ್ರಿದ್ದರೆ ಹೊಟ್ಟೆಯ ಸುತ್ತ ಬೊಜ್ಜನ್ನು ಕರಗಿಸ್ಕೋಬೇಕು, ನನ್ನ ಸೊಂಟದ ಸುತ್ತಳತೆ ಕಮ್ಮಿ ಮಾಡ್ಕೋಬೇಕು ಅನ್ನೋರು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ತುಂಬ ಯೂಸ್ ಆಗುತ್ತೆ. ಇದು ವಿತೌಟ್ ಎಕ್ಸಸೈಸು ನೀವು ಆದಷ್ಟು ನಿಮ್ಮ ಬೊಜ್ಜನ್ನು ಇದರಲ್ಲಿ ಕರಗಿಸ್ಕೋಬಹುದು. ಮತ್ತು ಹೊಟ್ಟೆಲಿರುವಂಥ ಟಾಕ್ಸಿನ್ ಎಲ್ಲ ನಿಮಗೆ ರಿಮೂವ್ ಆಗುತ್ತೆ. ನಿಮ್ಗೆ ಒಂಥರ ಫ್ರೆಶ್ನೆಸ್ ಇದಾಗುತ್ತೆ, ಸ್ಕಿನ್ ಗ್ಲೋ ಆಗುತ್ತೆ. ಇದನ್ನು ಮಾಡೋದ್ರಿಂದ ನಿಮಗೆ ಸ್ಕಿನ್ ಎಲ್ಲ ಚೆನ್ನಾಗಿ ಗ್ಲೋ ಆಗುತ್ತೆ. ಓಕೆ, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ. ದೆನ್ ಇನ್ನೊಂದು ರೌಂಡು ಸ್ವಲ್ಪ ಸ್ಪೀಡಲ್ಲಿ ಮಾಡೋಣ, ಇಲ್ಲ ನಾರ್ಮಲ್ ಸ್ಪೀಡು. ಹೆಲ್ದಿಯಾಗಿದ್ದೀನಿ ಅನ್ನೋರು ತುಂಬ ಫಾಸ್ಟಾಗಿ ಮಾಡಿ. ಕೆಲವರಿಗೆ ಸ್ವಲ್ಪ BP ಶುಗರ್ ಸಮಸ್ಯೆ ಇರೋಂಥವ್ರು ಸೇಮ್ ಸ್ಪೀಡಲ್ಲೇ ಮಾಡಿ. ಓಕೆನಾ? ಎಸ್, ರಿಲ್ಯಾಕ್ಸ್. ದೀರ್ಘವಾದ ಉಸಿರನ್ನು ತಗೊಳ್ಳೋದು, ಬಿಡೋದು. ದೆನ್ ಸ್ಟಾರ್ಟ್. ಓಕೆ, ರಿಲ್ಯಾಕ್ಸ್. ರಿಲ್ಯಾಕ್ಸ್ ಮಾಡಿ. ಜಸ್ಟ್ ರಿಲ್ಯಾಕ್ಸ್. ರಿಲ್ಯಾಕ್ಸ್. ಇದಾದಮೇಲೆ ಕೂಡ ನೀವು ಆಮೇಲೆ ಪ್ರಾಕ್ಟೀಸ್ ಮಾಡ್ಬೋದು. ಆಲ್ಮೋಸ್ಟ್ ಇಲ್ಲಿ ನಾನು ಒಂದು 20-25 ಮಿನಿಟ್ಸ್ ಮಾಡಿಸ್ತೀನಿ. ಸೊ ಹಾಗಾಗಿ ಸಾಕಾಗುತ್ತೆ. ಇನ್ನೇನಾದ್ರು ಬೇರೆ ಹೆಲ್ತ್ ಇಶ್ಯೂ ಇದೆ ಅಂದರೆ ಅವರು ನನಗೆ ಪರ್ಸ್ನಲಾಗಿ ವಾಟ್ಸಪ್ ಕಾಲ್ ಮಾಡಬೇಡಿ, ನಾರ್ಮಲ್ ಕಾಲ್ ಮಾಡಬೇಡಿ, ಮೆಸೇಜ್ ಹಾಕಿ. ಓಕೆನಾ? ಮೆಸೇಜ್ ಹಾಕಿದ್ರೆ ನನಗೆ ಗೊತ್ತಾಗುತ್ತೆ. ಮತ್ತು ನೀವು ಸಂಕಲ್ಪ ಸಿದ್ಧಿ ಸ್ಟೂಡೆಂಟ್ ಅಂತ ಹಾಕಬೇಕು. ನಾನು ಸಂಕಲ್ಪ ಸಿದ್ಧಿ ಗ್ರೂಪಿಂದ ನನಗೆ ಈ ಥರ ಹೆಲ್ತ್ ಇಶ್ಯೂಸ್ ಇದೆ, ಇದಕ್ಕೆ ಯಾವ ಪ್ರಾಣಾಯಾಮವನ್ನು ಮಾಡಬೇಕು, ಎಷ್ಟು ಮಾಡಬೇಕು, ಅಥವಾ ಹೊಸದೇನಾರು ಆ್ಯಡ್ ಮಾಡಬೇಕಂದ್ರೆ ನಾನು ನಿಮಗೆ ಗೈಡ್ ಮಾಡ್ತೀನಿ. ಓಕೆ, ಒಂದು ದಿವಸ ಮುದ್ರೆಗಳ ಕ್ಲಾಸು. ನೆಕ್ಸ್ಟು ಸಂಡೇ ನಾವು ಮುದ್ರೆಗಳನ್ನು ಹೇಗೆ ಧಾರಣೆ ಮಾಡ್ಕೊಳ್ಳೋದು, ಪರ್ಟಿಕ್ಯುಲರಾಗಿ ಆಯಾ ಸಮಸ್ಯೆಗೆ ಹೇಗೆ ಮುದ್ರೆಗಳನ್ನು ಧಾರಣೆ ಮಾಡೋದು, ಆ ಕ್ಲಾಸನ್ನು ಸ್ವಲ್ಪ ನಾವು ಮಾಡೋಣ. ಓಕೆ, ಎಸ್. ಈಗ ರಿಲ್ಯಾಕ್ಸ್ ಆಯ್ತಲ್ವಾ? ಈಗ ಮೂರನೇ ಪ್ರಾಣಾಯಾಮ ಯಾವುದು? ಉಜ್ಜಯಿ ಪ್ರಾಣಾಯಾಮ. ಉಜ್ಜಯಿ ಪ್ರಾಣಾಯಾಮ ಅಂದರೆ ಏನಿಲ್ಲ, ಎರಡು ಮೂಗಿನ ಮುಖಾಂತರ ದೀರ್ಘವಾಗಿ ಉಸಿರನ್ನು ತಗೋಬೇಕು. ತಗೊಂಡು ಏನು ಮಾಡಬೇಕು, ನಿಮ್ಮ ಎದೆಯ ಮುಖಾಂತರ ನಾಭಿಯಲ್ಲಿ ಬಂದು ಆ ಪ್ರಾಣಶಕ್ತಿ ನಿಲ್ಲಬೇಕು. ಎಲ್ಲಿ ನಿಲ್ಲಬೇಕು? ನಾಭಿಯಲ್ಲಿ ಬಂದು ಪ್ರಾಣಶಕ್ತಿ ನಿಲ್ಲಬೇಕು. ಅಂದರೆ ಉಸಿರನ್ನು ನಾಭಿಯಲ್ಲಿ, ಹೊಟ್ಟೆಯಲ್ಲಿ ಹಿಡಿದಿಟ್ಕೋಬೇಕು. ಹೊಟ್ಟೆ ನಿಮ್ಮದು ಬಲೂನ್ ಥರ ಊದ್ಕೊಂಡಿರಬೇಕು. ನಿಮ್ಮ ಕೆಪಾಸಿಟಿ ಎಷ್ಟಿದೆ, ನಾನು ಕೌಂಟ್ ಕೊಡೋವರೆಗೂ ಕಾಯಬೇಡಿ. ನಿಮಗೆ ಎಷ್ಟೊತ್ತು ಆ ಉಸಿರನ್ನ ಹಿಡಿದಿಟ್ಕೊಳ್ಳೋಕ್ಕಾಗತ್ತೆ ಅಷ್ಟೊತ್ತು ಹಿಡಿದಿಟ್ಕೊಳ್ಳಿ. ಆಗ್ತಾ ಇಲ್ಲ ಇನ್ನು ನನಗೆ ಅನ್ನೋವಾಗ ಬಾಯಿಯ ಮುಖಾಂತರ ಉಸಿರನ್ನು ಹೊರ ಹಾಕಿ. ಅರ್ಥ ಆಯ್ತಾ? ಮೂಗಿನ ಮುಖಾಂತರ ದೀರ್ಘವಾದ ಉಸಿರನ್ನು ತಗೋಬೇಕು. ತಗೊಂಡು ಎದೆಯ ಮುಖಾಂತರ ಸೀದಾ ಉಸಿರು ಎಲ್ಲೋಗಬೇಕು? ಹೊಟ್ಟೆ ಹತ್ರ ಹೋಗಬೇಕು. ಹೋಗಿ ಹಿಡಿಬೇಕು, ಹೋಲ್ಡ್ ಮಾಡಬೇಕು. ಉಸಿರನ್ನು ಹೋಲ್ಡ್ ಮಾಡಬೇಕು. ಹಾಗೆ ಕೂತ್ಕೋಬೇಕು. ನಿಮ್ಗೆ ಎಷ್ಟು ಸೆಕೆಂಡ್ ಆಗುತ್ತೆ? 10, 15, 20 ಎಷ್ಟು ಸೆಕೆಂಡ್ವರೆಗೂ ನಿಮಗೆ ಸಾಧ್ಯವಾಗುತ್ತೆ ಅಷ್ಟು ಸೆಕೆಂಡ್ವರೆಗೂ ಉಸಿರನ್ನು ಹಿಡಿದು ಕೂತ್ಕೋಬೇಕು. ಆಗ್ತಾ ಇಲ್ಲ ಅನ್ನೋವಾಗ ಮೂಗಿನ ಮುಖಾಂತರ ಬಿಡಬಾರ್ದು, ಬಾಯಿಯ ಮುಖಾಂತರ ಉಸಿರನ್ನು ಹೊರ ಹಾಕಬೇಕು. ನಿಧಾನವಾಗಿ ಹೊರ ಹಾಕಬೇಕು, ರಿಲೀಫ್ ಆಗಬೇಕು. ಓಕೆ, ಜಸ್ಟ್ ಸ್ಟಾರ್ಟ್. ಈಗ ಹೇಳ್ತೀನಿ.
ಇನ್ಹೇಲ್ ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ ಮೂಗಿನ ಮುಖಾಂತರ. ಹೊಟ್ಟೆಯಲ್ಲಿ ಹೋಲ್ಡ್ ಮಾಡಿ, ಹೊಟ್ಟೆಯಲ್ಲಿ ಉಸಿರನ್ನು ಹೋಲ್ಡ್ ಮಾಡಿ. ನಿಮ್ಮ ಕೆಪಾಸಿಟಿ ಎಷ್ಟು ನಿಮಗೆ ಸಾಧ್ಯವಾಗುತ್ತೆ, ನಿಮ್ಮ ಶಕ್ತಿ ಎಷ್ಟಿದೆ ಅಷ್ಟೊತ್ತು ಉಸಿರನ್ನು ಹಿಡಿದಿಟ್ಕೊಳ್ಳಿ ಹೊಟ್ಟೆಯಲ್ಲಿ. ಆಮೇಲೆ ನಾನು ರಿಲೀಫ್ ಅನ್ನೋವರೆಗೂ ಕಾಯಕ್ಕೆ ಹೋಗ್ಬೇಡಿ, ಎಕ್ಸ್ಟ್ರಾ ರಿಸ್ಕ್ ತಗೊಳ್ಳೋದು ಬೇಡ. ನಿಮಗೆ ಆಗ್ತಾ ಇಲ್ಲ ಅಂದಾಗ ಉಸಿರನ್ನು ಹೊರಹಾಕಿ ಬಾಯಿ ಮುಖಾಂತರ. ಇದು ಮಾಡಿದ್ರೆ ನಿಮಗೆ ತಲೆ ಎಲ್ಲ ಓಪನ್ ಆಗುತ್ತೆ, ಹೊಟ್ಟೆ ಎಲ್ಲ ಹಿಂಗೆ ಹಿಡ್ಕೊಂಡಿರೋ ಹೊಟ್ಟೆ ಎಲ್ಲ ಬಿಡಿಸುತ್ತೆ, ಹಿಂಗೆ ಓಪನ್ ಆಗುತ್ತೆ ಆರ್ಗನ್ಸ್. ಆ ಗಾಳಿಯನ್ನು ಹೊಟ್ಟೆ ಒಳಗಡೆ ಊದಿಸ್ಕೊತೀರಲ್ವ, ನಿಮ್ಗೇನಾಗುತ್ತೆ, ಎಕ್ಸ್ಪೆಂಡ್ ಆಗುತ್ತೆ ಎಲ್ಲ ಹಿಂಗೆ. ಮತ್ತು ತಲೆ ಒಳಗಡೆ ಕೂಡ ಏನೋ ಇದ್ದದ್ದು ಹೊರಗಡೆ ಬರ್ತಾ ಇದೆಯೇನೋ ಅಂತ ಅನಿಸುತ್ತೆ. ಇದನ್ನು ಕರೆಕ್ಟಾಗಿ ಯಾರು ಮಾಡ್ತೀರೋ ಅವ್ರಿಗೆ ಸಖತ್ ರಿಸಲ್ಟ್ ಬರುತ್ತೆ. ಯಾವುದು ಇದು ಯಾವ ಥರ ನಾನು ಈಗ ಗೈಡ್ ಮಾಡಿದೆ ಆ ಥರ ನೀವು ಮಾಡಿದ್ರೆ ನೋಡಿ, 5 ಟೈಮ್ ಮಾಡಿದ್ರೆ ನಿಮಗೆ ಫುಲ್ ಬಾಡಿನೇ ಒಂಥರ ಇದಾಗುತ್ತೆ. ಅದು ಅನುಭವ ಆದವ್ರಿಗೆ ಗೊತ್ತಾಗುತ್ತೆ, ಹೇಳಕ್ಕೆ ಬರಲ್ಲ. ಹೊಟ್ಟೆ ಫುಲ್ಲು ಆರ್ಗನ್ಸ್ ಎಲ್ಲ ಹಿಂಗೆ ಒಂದು ಕಡೆ ಬಂದಿದೆಯೇನೋ, ಅದು ಫುಲ್ ಹಿಂಗೆ ಓಪನ್ ಆಯ್ತೇನೋ ಅನಿಸುತ್ತೆ. ನಾವೀಗ ಒಂದು ಟ್ಯೂಬಿಗೆ ಗಾಳಿ ಹಾಕಿದ್ರೆ ಹೇಗಾಗುತ್ತೆ, ಫುಲ್ ಹಿಂಗೆ ಓಪನ್ ಆ ಥರ ಹೊಟ್ಟೆ ಕೂಡ ನಿಮ್ಮದು ಇದಾಗುತ್ತೆ. ಎಲ್ಲ ಆರ್ಗನ್ಸ್ ನಿಮಗೆ ಚೆನ್ನಾಗಿ ಗಾಳಿ ಆಡಲಿಕ್ಕೆ ಮತ್ತು ಅಲ್ಲಿ ಸ್ಪೇಸು ಚೆನ್ನಾಗಿ ನಿಮಗೆ ಸಿಗುತ್ತೆ ಹೊಟ್ಟೆನಲ್ಲಿ. ಇದು ಕೂಡ ಮಾಡೋದ್ರಿಂದ ನಿಮ್ಮ ಪ್ರಾಣ ಶಕ್ತಿ ಜಾಸ್ತಿ ಆಗುತ್ತೆ. ಉಸಿರಾಟವನ್ನು ಸರಿಯಾದ ಕ್ರಮದಲ್ಲಿ ಮಾಡೋಕ್ಕೆ ನಿಮಗೆ ಹೆಲ್ಪ್ ಆಗುತ್ತೆ. ಓಕೆ, ಜಸ್ಟ್ ಸೆಕೆಂಡ್ ರೌಂಡ್ ಮಾಡೋಣ. ಇನ್ಹೇಲ್, ಎಸ್, ಇನ್ನು 3 ಬಾರಿ ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಬಾಯಿಯ ಮುಖಾಂತರ ಉಸಿರನ್ನು ಬಿಡಿ. ಎಷ್ಟು ರಿಲೀಫ್ ಆಗುತ್ತಲ್ವ ಇದನ್ನು ಮಾಡೋದ್ರಿಂದ. ಯಾರೆಲ್ಲ ಈಗ ಇದು ಪ್ರಾಣಾಯಾಮ ಮುಗಿದ ಮೇಲೆ ಹೇಳಿ ಎಷ್ಟು ರಿಲೀಫ್ ಆಯಿತು ಅಂತ. ಅಷ್ಟು ಒಳ್ಳೆ, ಒನ್ ಆಫ್ ದಿ ಮೈ ಫೇವ್ರೇಟ್ ಉಜ್ಜಯಿ ಪ್ರಾಣಾಯಾಮ ಅಂದರೆ ನನಗೆ ತುಂಬ ಇಷ್ಟ. ತುಂಬ ಸ್ಟ್ರೆಸ್ ಇದ್ದಾಗ, ತುಂಬ ಬೇಜಾರಾದಾಗ ಕೂತು 2 ರೌಂಡ್ ಮಾಡಿ ನೋಡಿ, ಎಷ್ಟು ರಿಲೀಫ್ ಆಗ್ತೀರಾ ನೀವು ಇದನ್ನು ಮಾಡೋದ್ರಿಂದ. ಸ್ಟ್ರೆಸ್ ಇಮಿಡಿಯೇಟ್ ಕಮ್ಮಿ ಆಗೋಗ್ಬಿಡುತ್ತೆ, ನಿಮಗೆ ಗೊತ್ತಿದ್ದೇನೆ ಆ ಟೆನ್ಷನ್ನು ಕಮ್ಮಿ ಆಗಿಬಿಡುತ್ತೆ. ಜಸ್ಟ್ 4ನೇ ರೌಂಡ್ ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಹೋಲ್ಡ್ ಇಟ್, ಹೋಲ್ಡ್ ಮಾಡಿ, ಹಿಡೀರಿ ಹಿಡೀರಿ ಹಿಡೀರಿ, ಎಷ್ಟೊತ್ತು ಸಾಧ್ಯವಾಗುತ್ತೋ ಅಷ್ಟೊತ್ತು. ಕೆಲವರಿಗೆ ತಲೆ ದಿಮ್ ಅನ್ನುತ್ತೆ, ತಲೆ ತಿರುಗಂಗಾಗುತ್ತೆ. ಡೋಂಟ್ ವರಿ, ಅವರು ಏನು ಮಾಡಬೇಕು, 2-3 ರೌಂಡ್ ಮಾಡಿ ಒಂದೊಂದೇ ರೌಂಡು ನಾಳೆಯಿಂದ ಜಾಸ್ತಿ ಮಾಡ್ಕೊಂಡು ಹೋಗ್ಬೇಕು ನೀವು. ಓಕೆನಾ? ಫಸ್ಟ್ ಟೈಮ್ ಮಾಡಿದಾಗ ಫುಲ್ ತಲೆಯೆಲ್ಲ ಒಂಥರ ಹಿಂಗೆ ಆಗೋಗ್ಬಿಡುತ್ತೆ. ಸೊ ಅಂಥವರು ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ದೆನ್ ಸ್ಟಾರ್ಟ್ ಮಾಡಿ. ರಿಲೀಫ್. ಇನ್ನೊಂದು ಲಾಸ್ಟ್ ರೌಂಡು. ಎಸ್, ಇನ್ಹೇಲ್, ಉಸಿರನ್ನು ತಗೊಳ್ಳಿ, ದೀರ್ಘವಾದ ಉಸಿರನ್ನು ತಗೊಳ್ಳಿ. ಬಾಯಿಯ ಮುಖಾಂತರ ನಿಧಾನವಾಗಿ ಉಸಿರನ್ನು ಬಿಟ್ಟು ಈಗ 3 ಬಾರಿ ದೀರ್ಘವಾದ ಉಸಿರಾಟವನ್ನು ಮಾಡ್ತಾ ರಿಲ್ಯಾಕ್ಸ್ ಮಾಡಿ. ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗಬೇಕು. ರಿಲ್ಯಾಕ್ಸ್ ಮಾಡಿ. ಇನ್ನೊಂದು ಪ್ರಾಣಾಯಾಮಕ್ಕೆ ಹೋಗುವ ಮುಂಚೆ 1 ನಿಮಿಷದ
ವಿಶ್ರಾಂತಿಯನ್ನು ತಗೊಳ್ಳಿ. ವಿಶ್ರಾಮವನ್ನು ಮಾಡೋಣ. ದೀರ್ಘವಾದ ವಿಶ್ರಾಂತಿಯನ್ನು ತಗೊಳ್ಳಿ. ಜಸ್ಟ್ ರಿಲ್ಯಾಕ್ಸ್, ನಿಧಾನವಾಗಿ ಉಸಿರಾಟವನ್ನು ಮಾಡಿ. ನೆಕ್ಸ್ಟ್ ರೌಂಡಿಗೆ ಹೋಗೋಣ. ಈಗ ಬೇಕಂದರೆ ನೀವು ಯಾರಾದರೂ ಕಮೆಂಟ್ ಹಾಕ್ಬೋದು, ಉಜ್ಜಯಿ ಪ್ರಾಣಾಯಾಮ ಎಷ್ಟು ಎಫೆಕ್ಟಿವ್ ಆಗಿದೆ, ನಿಮಗೆ ಎಷ್ಟು ರಿಲೀಫ್ ಕೊಡ್ತಾ ಇದೆ, ಹೊಟ್ಟೆ ಎಲ್ಲ ಹಿಂಗೆ ಓಪನ್ ಆಗ್ತಾ ಇದೆ, ತಲೆ ಎಲ್ಲ ದಿಮ್ ಅಂತ, ತಲೆಯಲ್ಲಿ ನರಗಳು ಕೂಡ ನಿಮಗೆ ಆ್ಯಕ್ಟಿವೇಟ್ ಆಗುತ್ತೆ ಇದರಿಂದ ಮಾಡೋದ್ರಿಂದ. ಬ್ಲಡ್ ಕ್ಲಾಟ್ ಇದ್ದರೆ ನರನಾಡಿಗಳು ಓಪನ್ ಆಗ್ತವೆ. ಕೆಲವರಿಗೆಲ್ಲ ಬ್ಲಡ್ ಕ್ಲಾಟ್ ಆಗಿರುತ್ತೆ, ರಕ್ತ ಹೆಪ್ಪುಗಟ್ಟಿದೆ ನಿಮಗೆ ಅಂತಾರೆ ಗೊತ್ತಾ, ಅದು ಇದರಲ್ಲಿ ಗುಣ ಆಗುತ್ತೆ. ಅದು ರಕ್ತ ಸಂಚಾರ ಚೆನ್ನಾಗಾಗತ್ತೆ. ರಕ್ತ ದಪ್ಪ ಆಗಿ ಹೆಪ್ಪುಗಟ್ಟಿರುತ್ತೆ ಕೆಲವೊಂದು ಸ್ಟೇಜಲ್ಲಿ. ಅದು ಬ್ರೈನಿಂದ ಹಾರ್ಟಿಗೆ ಪಂಪ್ ಮಾಡೋದಕ್ಕೆ, ಹಾರ್ಟಿಂದ ಬ್ರೈನಿಗೆ ಪಂಪ್ ಮಾಡುವಾಗ ಕೆಲವೊಂದು ಕಡೆ ರಕ್ತ ಹೆಪ್ಪುಗಟ್ಟಿರುತ್ತೆ, ಆ ಪ್ಲೇಸಿಗೆ ರಕ್ತ ಸಂಚಾರ ಆಗ್ತಾ ಇರೋದಿಲ್ಲ. ಅದು ನಿಮಗೆ ಇದರಲ್ಲಿ ಸರಿ ಹೋಗುತ್ತೆ. ನೀವು ಲಕ್ಷಗಟ್ಟಲೆ ಕೊಟ್ಟು ಅದನ್ನು ಸರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕರೆಕ್ಟಾಗಿ ಉಜ್ಜಯಿಯನ್ನು ಮಾಡಿಬಿಟ್ರೆ ನಿಮಗೆ ನರನಾಡಿಗಳೆಲ್ಲ ಓಪನ್ ಆದಂಗೆ ಅನಿಸುತ್ತೆ ಅಲ್ವಾ. ಸೊ ರಿಲ್ಯಾಕ್ಸ್ ಆಗಿದ್ದೀರಾ ಅನ್ಕೋತೀನಿ. ನೆಕ್ಸ್ಟ್ ಪ್ರಾಣಾಯಾಮ ಭ್ರಮರಿ ಪ್ರಾಣಾಯಾಮವನ್ನು ಮಾಡೋಣ. ಭ್ರಾಮರಿ ಅಂದರೆ ಇಲ್ಲಿ ಕಿವಿ ಹತ್ರ ನಿಮಗೆ ಒಂದು ಸಣ್ಣ ಪಾರ್ಟ್ ಇದೆ ಅಲ್ವಾ ಮುಂದೆಗಡೆ, ಇದರ ಸಹಾಯದಿಂದ ನೀವು ಕಿವಿಯನ್ನು ಬಂದ್ ಮಾಡ್ಕೋಬೇಕು ಹೀಗೆ. ಮತ್ತು ಇದನ್ನು ಈ ಥರ ಮೇಲಿನ ಬೆರಳನ್ನು ಮಧ್ಯದ ಬೆರಳನ್ನು ಕಣ್ಣಿನ ಮೇಲೆ ಇಟ್ಟು ಏನು ಮಾಡಬೇಕು, ನೀವು ಫೇಸನ್ನು ಕ್ಲೋಸ್ ಮಾಡ್ಕೋಬೇಕು. ಓಕೆ. ಆಮೇಲೆ ನಿಧಾನವಾಗಿ ಉಸಿರನ್ನು ತಂದು ದೀರ್ಘವಾದ ಉಸಿರನ್ನು ಎಳ್ಕೋಬೇಕು. ಇದನ್ನು ಟೈಟ್ ಮಾಡಿ ಈ ಥರ ಫೇಸ್ ಫುಲ್ ಕವರ್ ಮಾಡಿ ದೀರ್ಘವಾದ ಉಸಿರನ್ನು ತಗೋಬೇಕು. ಉಸಿರು ಬಿಡಬೇಕಾದ್ರೆ ನೀವು ಮಾಕಾರವನ್ನು ಉಚ್ಚಾರಣೆ ಮಾಡ್ತಾ ಬಿಡಬೇಕು. ಅಂದರೆ ಈ ಥರ ಉಸಿರು ಬಿಡ್ತಾ ನೀವು ಮಾಕಾರವನ್ನು ಹೇಳಬೇಕು. ಇದು ನಿಮ್ಮ ಬ್ರೈನಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರು ತುಂಬ ಸ್ಟ್ರೆಸ್ಸಲ್ಲಿದ್ದೀರಿ, ತುಂಬ ಟೆನ್ಷನ್ನು, ಹೇಳಿದ ವಿಷಯ ಮತ್ತೆ ಮರ್ತೋಗ್ತಾ ಇರುತ್ತೆ. ಏನೋ ಒಂದು ಕೆಲಸ ಮಾಡಬೇಕು ಅಂತ ಹೋಗ್ತೀವಿ, ಮರ್ತೋಗ್ತೀವಿ. ಯಾರೋ ಏನೋ ಒಂದು ಹೇಳಿರ್ತಾರೆ, ನಾವು ಮರ್ತೋಗ್ಬಿಟ್ಟಿರ್ತೀವಿ. ಅದೆಲ್ಲ ನಿಮಗೆ ಇದರಲ್ಲಿ ಸರಿ ಹೋಗುತ್ತೆ ಮತ್ತು ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ. ಸೊ ಹಾಗಾಗಿ ಭ್ರಾಮರಿ ಪ್ರಾಣಾಯಾಮವನ್ನು ಶುರು ಮಾಡೋಣ. ಇನ್ಹೇಲ್, ಉಸಿರನ್ನು ತಗೊಳ್ಳಿ. ಐದು ಬಾರಿ ಮಾಡಿ, ಕಿವಿಯೆಲ್ಲ ಬಿಸಿ ಆಗುತ್ತೆ. ಎಸ್, ಇನ್ಹೇಲ್, ಇನ್ನೊಂದು ಬಾರಿ ಉಸಿರನ್ನು ತಗೊಂಡು 5 ಬಾರಿ ಪ್ರಾಣಾಯಾಮವನ್ನು ಮಾಡಿ. ಯಾವುದನ್ನು? ಭ್ರಾಮರಿಯನ್ನು. ಉಸಿರನ್ನು ತಗೋಬೇಕು ದೀರ್ಘವಾಗಿ. ಉಸಿರು ಬಿಡಬೇಕಾದ್ರೆ ಮಕಾರವನ್ನು ಉಚ್ಚಾರಣೆ ಮಾಡ್ತಾ ಉಸಿರನ್ನು ಬಿಡಬೇಕು. ಮತ್ತೇನು ಮಾಡಬೇಕು? ಹಲ್ಲು ಕಚ್ಚಬಾರ್ದು. ಓಪನ್ ಆಗಿ ಆರಾಮಾಗಿ ರಿಲ್ಯಾಕ್ಸ್ಡ್ ಆಗಿ ಉಸಿರನ್ನು ಬಿಡಬೇಕು. ಓಕೆ, ಇನ್ನೊಂದು ಬಾರಿ ಮಾಡಿ. ಆಮೇಲೆ ನಮ್ಮ ಮುಂದಿನ ಪ್ರಾಣಾಯಾಮವಾದಂಥ ನಾಡಿ ಶೋಧನವನ್ನು ಮಾಡೋಣ. ಅನುಲೋಮ ವಿಲೋಮವನ್ನು ಮಾಡೋಣ. ನಂತರ ಮ್ಯಾನಿಫೆಸ್ಟೇಷನನ್ನು ಮಾಡೋಣ. ಓಕೆ, ಈಗ ಹಲ್ಲನ್ನು ಕಚ್ಚದೆ 3 ಬಾರಿ ಪ್ರಾಣಾಯಾಮವನ್ನು, ಭ್ರಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ್ದೀರಿ. ತುಂಬ ಜನಕ್ಕೆ ಮೇಡಮ್ ಡೈಲಿ ಇದೊಂದನ್ನೇ ಮಾಡಿಸೋದಲ್ವ ನೀವು ಅಂತ ಅನ್ನಿಸ್ಬೋದು. ಕೆಲವೊಬ್ರು ಏನು ಮಾಡ್ತಾ ಇದ್ದೀರಾ ಅಂದರೆ 3 ದಿವಸ 4 ದಿವಸ ಕ್ಲಾಸ್ ಅಟೆಂಡ್ ಮಾಡ್ತೀರಾ, ದೆನ್ ಬಿಟ್ಬಿಡ್ತಾ ಇದ್ದೀರಾ. ಕೇಳಿದ್ರೆ ಡೈಲಿ ಅದೇ ಮಾಡಿಸ್ತೀರಾ, ಹೊಸದೇನು? ಈಗ ನೀವು ಡೈಲಿ ಒಂದೇ ಊಟ ಮಾಡಲ್ವಾ? ಡೈಲಿ ಮುದ್ದೆ ತಿನ್ನಲ್ವಾ? ಡೈಲಿ ಸಾಂಬಾರು ತಿನ್ನಲ್ವಾ?
ದಿನ ಅದೇ ಊಟ, ದಿನ ಮುದ್ದೆ ಯಾರು ತಿಂತಾರೆ ಅಂತೀರಾ? ನಿಮ್ಮ ಆರೋಗ್ಯ ಬೇಕು ಅಂದರೆ ತಿಂತೀರ ತಾನೆ. ಅದೇ ರೀತಿ ಇದು ನಿಮಗೆ ಶಾರೀರಿಕವಾಗಿ ಮಾನಸಿಕವಾಗಿ ಕೂಡ ಸರಿ ಮಾಡುವಂಥ ಪ್ರಾಣಾಯಾಮಗಳನ್ನು ಸೇಮ್ ಅದನ್ನೇ ಮಾಡಬೇಕು ನಾವು, ಬೇರೆ ಏನು ಮಾಡೋಕ್ಕಾಗಲ್ಲ. ಡೈಲಿ ಒಂದೊಂದು ಮಾಡಿದ್ರೆ ರಿಸಲ್ಟ್ ಬರಲ್ಲ. ದಿನಾಗಲೂ ಒಂದೇ ಪ್ರಾಣಾಯಾಮ ಮಾಡಿದಾಗ ನಿಮ್ಮ ಬಾಡಿನಲ್ಲಿ ಒಂದಷ್ಟು ಚೇಂಜಸ್ ಆಗುತ್ತೆ, ನಿಮಗೆ ರಿಸಲ್ಟ್ ಬರುತ್ತೆ. ಸೊ ಹಾಗಾಗಿ ದಯವಿಟ್ಟು ನೀವು ಅಟೆಂಡ್ ಮಾಡಿ, ನಿಮ್ಮ ಫ್ರೆಂಡ್ಸನ್ನು ಅಟೆಂಡ್ ಮಾಡಿಸಿ. ದಿನ ಒಂದೇ ಹೇಳ್ಕೊಡ್ತಾರೆ ಪ್ರಾಣಾಯಾಮ ಅಂತ ಕ್ಲಾಸನ್ನು ಮಿಸ್ ಮಾಡಬೇಡಿ. ಅಟ್ಲೀಸ್ಟು 21 ಡೇಸು ನೀವು ಕ್ಲಾಸ್ ಅಟೆಂಡ್ ಮಾಡಿ, ಒಂದೇ ದಿವಸಕ್ಕೆ ಮಿಸ್ ಮಾಡಬೇಡಿ. ನಾಳೆಯಿಂದ ಬರೋದೇ ಇಲ್ಲ ಆ ಥರ ಮಾಡಬೇಡಿ. 21 ದಿವಸ ಈ ಪ್ರಾಕ್ಟೀಸನ್ನು ಮಾಡಿ ನೋಡಿ. ನಿಮ್ಮ ಲೈಫಲ್ಲಿ ಏನಾದರೂ ಬದಲಾವಣೆ ಆಗ್ತಾ ಇದೆ, ಆರೋಗ್ಯದಲ್ಲಿ ಸುಧಾರಣೆ ಆಗ್ತಾ ಇದೆ ಅಂದರೆ ಕಂಟಿನ್ಯೂ ಮಾಡಿ. ಇಲ್ಲ ಅಂದರೆ ಅವಶ್ಯಕತೆ ಇಲ್ಲ, ನಿಮ್ಮ ಪಾಡಿಗೆ ನೀವು ಇದು ಮಾಡಿ. ಯಾಕಪ್ಪ ಅಂದರೆ ಇದಕ್ಕೆ ಯಾವುದೇ ರೀತಿಯ ಫೀಸನ್ನು ನಾನು ತಗೋತಾ ಇಲ್ಲ, ಫ್ರೀ ಆಫ್ ಕಾಸ್ಟಲ್ಲಿ ಮಾಡ್ತಿರೋದ್ರಿಂದ ಬಂದರೂ ಓಕೆ, ಬಂದಿಲ್ಲ ಅಂದರೂ ಓಕೆ. ಸೊ ಲಾಭ ನಿಮಗಾಗಬೇಕಾಗಿರೋದ್ರಿಂದ ನೀವು ಬರಲಿ ಬರದೇ ಇರಲಿ, ನಾನಂತೂ ಪ್ರತಿ ದಿವಸ ಮಾಡೇ ಮಾಡ್ತೀನಿ. ಹಾಗಾಗಿ 21 ದಿವಸ ನೀವೊಂದು ಚಾಲೆಂಜ್ ತಗೊಳ್ಳು. 21 ಡೇಸ್ ನಾನು ಮಾಡ್ತೀನಿ. ಇದನ್ನು ಸಂಕಲ್ಪ ಸಿದ್ಧಿ ಕ್ಲಾಸನ್ನು 21 ಡೇಸ್ ಅಟೆಂಡ್ ಮಾಡ್ತೀನಿ. ಅದ್ರ ಮೇಲೆ ನನಗೇನಾದರೂ ಚೇಂಜಸ್ ಆಗಿಲ್ಲ ಅಂದರೆ ನಾನು ಬಿಡ್ತೀನಿ ಅಂತೇಳಿ ನೀವು ಚಾಲೆಂಜನ್ನೇ ತಗೊಳ್ಳಿ. ನಿಮ್ಮ ಜೀವನದಲ್ಲಿ ಏನು ಹೇಳ್ತಾ ಇದ್ದೀನಿ ನಾನು, ಚಾಲೆಂಜ್ ಆಗೇ ತಗೊಳ್ಳಿ ಈ ಕ್ಲಾಸನ್ನು. 21 ದಿವಸ ಆದಮೇಲೂ ನಿಮ್ಮಲ್ಲಿ ಯಾವುದೇ ಥರ ಬದಲಾವಣೆ ಆಗ್ತಾ ಇಲ್ಲ, ಆರೋಗ್ಯದಲ್ಲಿ ಬದಲಾವಣೆ ಆಗ್ತಿಲ್ಲ, ಹಣಕಾಸಲ್ಲಿ ಬದಲಾವಣೆ ಆಗ್ತಾ ಇಲ್ಲ, ಮತ್ತು ನಿಮ್ಮ ಮನಸ್ಥಿತಿಯಲ್ಲೂ ಬದಲಾವಣೆ ಆಗ್ತಾ ಇಲ್ಲ ಅಂದಾಗ ಬೇಕಾದರೆ ನೀವು ಈ ಕ್ಲಾಸನ್ನು ಬಿಡ್ಬೋದು. ಗ್ರೂಪಿಂದ ಕೂಡ ಲೆಫ್ಟ್ ಆಗಿ ಹೋಗಬಹುದು. ಓಕೆ, 2 ದಿವಸ 3 ದಿವಸಕ್ಕೆ ಬಿಡಬೇಡಿ. ಯಾಕಂದರೆ ಕೆಲವರೆಲ್ಲ ಇಲ್ಲಿ ತುಂಬ ಜನ ಡೇ 1ಇಂದ 56, 60, 62 ದಿವಸದಿಂದ ಮಾಡ್ತಾ ಇದ್ದಾರೆ. ಅವರಲ್ಲಾಗಿರುವಂಥ ಅಗಾಧವಾದ ಚೇಂಜಸ್ ಏನಿದೆ ಅವರೇ ನಮ್ಗೆ ಹೇಳ್ತಾರೆ, ಮೇಡಮ್ ಇದರಲ್ಲಿ ತುಂಬ ನನಗೆ ಚೇಂಜಸ್ ಆಗ್ತಾ ಇದೆ ಅಂತ. ಸೊ ಹಾಗಾಗಿ ನಿಮಗೆ ಹೊಸಬರಿಗೆ ಮತ್ತು 2-3 ದಿವಸದಿಂದ ಬರ್ತಾ ಇರ್ತಂಥವ್ರಿಗೆ ನಾನು ಹೇಳೋದೇನಪ್ಪ ಅಂದರೆ 21 ಡೇಸ್ ಬನ್ನಿ. 21 ಡೇಸು ನಿಮ್ಗೆ ಯಾವುದೇ ಥರದ ಕಾಸ್ಟು ನಾನು ತಗೊಳ್ಳೋದಿಲ್ಲ. 21 ಡೇಸ್ ಬರೋದ್ರಿಂದ ನಿಮ್ಮಲ್ಲಿ ನೀವು ಬದಲಾವಣೆಯನ್ನು ನೋಡಿ. ಇವತ್ತು ನಿಮ್ಮ ಮನಸ್ಥಿತಿ ಹೇಗಿದೆ, ನಿಮ್ಮ ಪರಿಸ್ಥಿತಿ ಹೇಗಿದೆ, 21 ದಿವಸ ಆದಮೇಲೆ ನೀವು ಏನೆಲ್ಲ ಯೋಚನೆ ಮಾಡ್ತೀರಿ, ಅವತ್ತು ನಿಮ್ಮ ಮನಸ್ಥಿತಿ ಹೇಗಿರುತ್ತೆ ನೋಡಿ. ಏನಾದರೂ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗಿದೆ ಅಂದರೆ ಕಂಟಿನ್ಯೂ ಮಾಡಿ, ಇಲ್ಲ ಅಂದರೆ ಬಿಡಿ. ಡನ್. ಈಗ ಅನುಲೋಮ ವಿಲೋಮನ ಮಾಡೋಣ. ರಿಲ್ಯಾಕ್ಸ್ ಆಗಿದ್ದೀರಾ ಅನ್ಕೋತೀನಿ. ಅನುಲೋಮ ವಿಲೋಮ ಅಂದರೆ ನೋಡಿ, ಬೆರಳು ಈ ಕೈಯನ್ನು ಈ ಥರ ಈ ಬೆರಳನ್ನು ಮಡಚ್ಕೋಬಹುದು. ಇಲ್ಲ ಅಂದರೆ ಈ 2 ಬೆರಳನ್ನು ನಿಮ್ಮ ಆಜ್ಞಾ ಚಕ್ರದಲ್ಲಿಟ್ಟು ಇಲ್ಲಿ ಕೂಡ ಫೋಕಸ್ ಮಾಡ್ಬೋದು. ಈ 2 ಬೆರಳಿಂದ ಎಡಗಡೆ ಮೂಗಿನ ಹೊಳ್ಳೆನ ಮುಚ್ಚಬೇಕು. ಈ ಹೆಬ್ಬೆರಳಿಂದ ಬಲಗಡೆ ಮೂಗಿನ ಹೊಳ್ಳೆನ ಮುಚ್ಚಬೇಕು. ಫಸ್ಟಿಗೆ ಎಡಗಡೆಯಿಂದ ಸ್ಟಾರ್ಟ್ ಮಾಡಿ ಉಸಿರನ್ನು ತಗೋಬೇಕಾದ್ರೆ ಯಾವುದಾದ್ರು ನಾಮ ಜಪವನ್ನು ಕೂಡ ಹೇಳ್ಬೋದು. ನೀವು ಓಂ ನಮಃ ಶಿವಾಯ ಹೇಳ್ಬೋದು, ಹಮ್ ಹಮ್ ಹನುಮತೆ, ಓಂ ಹಮ್ ಹನುಮತೆ ನಮಃ ಹೇಳ್ಬೋದು. ಏನಾದರೂ ಹೇಳಿ ಬಿಡಬೇಕಾದ್ರೆ ನೀವು ಒಂದು ಮಂತ್ರವನ್ನು ತಗೋಬೇಕಾದ್ರೆ ಅದೇ ಮಂತ್ರವನ್ನು ಹೇಳಿ. ಇಲ್ಲ ಮಂತ್ರ ಹೇಳೋಕ್ಕೆ ನನಗೆ ಗೊತ್ತಾಗಲ್ಲ ಅಂದರೆ ಉಸಿರು ತಗೋಬೇಕಾದ್ರೆ ಐ ಆಮ್ ಹೆಲ್ದಿ ಅಂತೇಳಿ ನಾನು ತುಂಬ ಚೆನ್ನಾಗಿದ್ದೀನಿ. ಉಸಿರನ್ನು ಬಿಡಬೇಕಾದ್ರೆ ನನ್ನಲ್ಲಿರುವಂಥ ಕೆಟ್ಟ ಶಕ್ತಿ, ಕೆಟ್ಟ ಏನೇನೋ ಸಮಸ್ಯೆ ಇದೆ ಅದೆಲ್ಲ ರಿಲೀಫ್ ಆಗ್ತಾಯಿದೆ, ಹೋಗ್ತಾ ಇದೆ ಅಂತೇಳಿ ಉಸಿರನ್ನು ಬಿಡಿ. ತಗೋಬೇಕಾದ್ರೆ ಒಳ್ಳೆ ವಿಷಯಗಳನ್ನು ತಗೊಳ್ಳಿ, ಬಿಡಬೇಕಾದ್ರೆ ನಿಮ್ಮಲ್ಲಿರುವಂಥ ಕೆಟ್ಟ ವಿಷಯಗಳೆಲ್ಲ ಹೋಗ್ತಾ ಇದೆ ಅನ್ನೋ ಒಂದು ಮೈಂಡ್ ಸೆಟ್ಟಿಂದ ಉಸಿರನ್ನು ಬಿಡಿ. ಇದು 7 ಬಾರಿ ಮಾಡಬೇಕು. ಜಸ್ಟ್ ಸ್ಟಾರ್ಟ್. ಕಣ್ಣುಗಳನ್ನು ಆರಾಮಾಗಿ ಮುಚ್ಚಿ ಕೂತ್ಕೊಳ್ಳಿ. ಮತ್ತು ನಾನು ಹೇಳೋವರೆಗೂ ಕಣ್ಣು ಬಿಡೋ ಹಾಗಿಲ್ಲ. ಸೊ ಎಡಗಡೆಯಿಂದ ತಗೊಳ್ಳಿ ಉಸಿರನ್ನು, ಬಲಗಡೆಯಿಂದ ಬಿಡಬೇಕು. ಎಸ್ ಸ್ಟಾರ್ಟ್. ಇನ್ಹೇಲ್ ತಗೊಳ್ಳಿ, ಎಡಗಡೆಯಿಂದ ಉಸಿರನ್ನು ತಗೊಳ್ಳಿ, ಎಡಗಡೆಯಿಂದ ತಗೊಂಡು ಬಲಗಡೆಯಲ್ಲಿ ಬಿಟ್ಟು, ಬಲಗಡೆಯಿಂದ ತಗೊಂಡು ಎಡಗಡೆ ಬಿಟ್ಟಾಗ 1 ರೌಂಡ್ ಆಗುತ್ತೆ. ಇಂಥದ್ದು 7 ರೌಂಡ್ ಮಾಡೋಣ. ಓಕೆ, ಕಣ್ಣುಗಳನ್ನು ಮುಚ್ಚಿ ಕೂತ್ಕೊಳ್ಳಿ ಆರಾಮಾಗಿ. ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ, ಸ್ಟ್ರೈಟ್ ಆಗಿರಿ. ಜಸ್ಟ್ ಸ್ಟಾರ್ಟ್. ಇನ್ಹೇಲ್, ಎಡಗಡೆ ಕೈಯಲ್ಲಿ ನೀವು ಬಲಗಡೆಯಿಂದ ಉಸಿರಾಟ ಮಾಡೋಕ್ಕೆ ಸಹಾಯ ಮಾಡ್ತಾ ಇದೆ ಬಲಗೈ. ಎಡಗೈಯಲ್ಲಿ ನೀವು ಪ್ರಾಣಮುದ್ರೆಯನ್ನಾದರೂ ಹಾಕ್ಬೋದು, ಅಥವಾ 2 ಬೆರಳಿನ ಮಧ್ಯೆ ಒಂದು ಹೆಬ್ಬೆರಳನ್ನಿಟ್ಟು ಕಶ್ಯಪ ಮುದ್ರೆ ಅಂತ ಕರಿತೀವಿ ಅದನ್ನಾದರೂ ಹಾಕಿ. ಇಲ್ಲ ಧ್ಯಾನ ಮುದ್ರೆ, ಚಿನ್ಮುದ್ರೆ ಅಂತ ಕರಿತೀವಲ್ಲ ಅದನ್ನಾದರೂ ಹಾಕಿ. ಎಡಗೈಗೆ ಕೂಡ ಕೆಲಸವನ್ನು ಕೊಡಿ. ಓಕೆ, ಎಸ್ ಸ್ಟಾರ್ಟ್. ಇನ್ಹೇಲ್ ತಗೊಳ್ಳಿ, ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಉಸಿರನ್ನು ತಗೊಳ್ಳಿ, ದೀರ್ಘವಾಗಿ ಬಲಗಡೆಯಿಂದ ಉಸಿರನ್ನು ಬಿಡಿ.
ಮತ್ತೆ ಬಲಗಡೆಯಿಂದ ತಗೊಳ್ಳಿ, ಎಡಗಡೆಯಿಂದ ಬಿಡಿ. ಹೀಗೆ 7 ರೌಂಡ್ ಮಾಡಿ ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ. ಕಣ್ಣುಗಳನ್ನು ತೆರೆಯಬಾರದು, ಕಣ್ಣುಗಳನ್ನು ತೆಗೆಯಬಾರದು. ಓಕೆ, ಆರಾಮಾಗಿ ಕೂತ್ಕೊಳ್ಳಿ. 7 ರೌಂಡ್ ಮಾಡಿದ ಮೇಲೆ 7, 9 ನಿಮಗೆ ಎಷ್ಟಾಗುತ್ತೋ ಅಷ್ಟು ರೌಂಡ್ ಮಾಡಿ ರಿಲ್ಯಾಕ್ಸ್ಡ್ ಆಗಿ ಕೂತ್ಕೋಬೇಕು. ರಿಲ್ಯಾಕ್ಸ್. ಎಡ ಮೂಗಿನ ಹೊಳ್ಳೆಯಿಂದ ತಗೊಳ್ಳಿ, ಬಲ ಮೂಗಿನ ಹೊಳ್ಳೆಯಿಂದ ಉಸಿರನ್ನು ಬಿಡಿ. ಆರಾಮಾಗಿ ಕೂತ್ಕೊಳ್ಳಿ. ಇಲ್ಲಿ ಕೂತಿರೋ 10 ನಿಮಿಷ ಅಷ್ಟು ನೀವು ಯಾವುದೇ ಕಡೆ ಗಮನ ಕೊಡದೆ ರಿಲ್ಯಾಕ್ಸ್ ಆಗಿ ಇಲ್ಲೇ ಇರಬೇಕು. ನೀವು ಸಂಕಲ್ಪ ಸಿದ್ಧಿಯಲ್ಲೇ ಇರಬೇಕು, ಮಾನಸಿಕವಾಗಿ ಶಾರೀರಿಕವಾಗಿ. ಆಯಿತಾ? ನಿಮ್ಮ ಮನಸ್ಸು ಮತ್ತು ಬಾಡಿ ಎರಡೂ ಇಲ್ಲೇ ಇರಬೇಕು. ಯಾರೆಲ್ಲ 7 ರೌಂಡ್ ಆಗಿದೆ ಅವರು ರಿಲ್ಯಾಕ್ಸ್ ಮಾಡಿ. ಓಕೆ, ಈಗ ಅಫರ್ಮೇಷನನ್ನು ಹೇಳೋಣ. 7 ರೌಂಡ್ ಆಗಿರ್ತಕ್ಕಂಥವ್ರು ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಆರಾಮಾಗಿ ರಿಲ್ಯಾಕ್ಸ್ ಮಾಡಿ. ಕಣ್ಣುಗಳನ್ನು ತೆರಿಬೇಡಿ. ಓಂಕಾರವನ್ನು ಹೇಳಬೇಕು. ಹಾಗಾಗಿ ನಿಮ್ಮ ಪೂರ್ತಿ ಸಂಪೂರ್ಣ ಗಮನ ನಿಮ್ಮ 2 ಹುಬ್ಬುಗಳ ಮಧ್ಯೆ ನಿಮ್ಮ ಗಮನವನ್ನು ಕೊಡಬೇಕು. ಆಯಿತಾ? ನಿಮ್ಮ ಸಂಪೂರ್ಣ ಗಮನ ಎಲ್ಲಿರಬೇಕು? 2 ಹುಬ್ಬುಗಳ ಮಧ್ಯೆ. ನಾವು ಬಟ್ಟಿಟ್ಕೋತೀವಲ್ಲ, ಹಣೆ ಬಟ್ಟು, ಅಲ್ಲಿ ನಿಮ್ಮ ಗಮನ ಅಲ್ಲಿರಬೇಕು. ಇಡೀ ನಿಮ್ಮ ದೇಹದ ಗಮನ ಎಲ್ಲಿರಬೇಕು? ಭ್ರೂಮಧ್ಯ ರೇಖೆ ಅಂತ ಕರಿತೀವಿ, ಅಲ್ಲಿರಬೇಕು. ಓಕೆ, ಈಗ ದೀರ್ಘವಾದಿ ಉಸಿರನ್ನು ತಗೋತಾ, ಯಾರ್ದೆಲ್ಲ ಅನುಲೋಮ ವಿಲೋಮ ಕಂಪ್ಲೀಟ್ ಆಗಿದೆ ಅವರು ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ನಾವು ಡೈರೆಕ್ಟ್ ಇವತ್ತು ಓಂಕಾರವನ್ನೇ ಮಾಡೋಣ. ಪ್ರಣವ ಮಂತ್ರ ಬೇಡ, ಆವು ಮ ಅದೇನು ಬೇಡ. ನಾವು ಸಹಸ್ರ ಚಕ್ರದ ಮಂತ್ರವನ್ನೇ ಹೇಳೋಣ. ಓಕೆ, ಓಂಕಾರವನ್ನು ಹೇಳೋಣ. ದೀರ್ಘವಾಗಿ ಉಸಿರನ್ನು ತಗೊಳ್ಳಿ. ಉಸಿರನ್ನು ಬಿಡ್ತಾ ಓಂಕಾರವನ್ನು ಉಚ್ಚಾರಣೆ ಮಾಡಿ. ಎಸ್, ಇನ್ಹೇಲ್ ತಗೊಳ್ಳಿ ಉಸಿರನ್ನು. ಓ ರಿಲ್ಯಾಕ್ಸ್. Relax. Inhale. ಎಸ್, ಈಗ ರಿಲ್ಯಾಕ್ಸ್ ಆಗಿರಿ. ಕಣ್ಣುಗಳನ್ನು ತೆರೆಯಬೇಡಿ. ಆರಾಮವಾಗಿ ಬೆನ್ನು ಮತ್ತು ಕುತ್ತಿಗೆ ನೇರವಾಗಿರಲಿ. ದೇಹದಲ್ಲಿ ಯಾವುದೇ ಥರದ ಬಿಗಿತನ ಬೇಡ. ದೇಹವನ್ನು ಗಟ್ಟಿಯಾಗಿ ಹಿಡಿಬೇಡಿ. ಆದಷ್ಟು ಆರಾಮವಾಗಿ ನಿಮ್ಗೆ ಎಷ್ಟು ಕಂಫರ್ಟಬಲ್ ಅನಿಸುತ್ತೆ ಅಷ್ಟು ಕಂಫರ್ಟಬಲ್ ಆಗಿ ಕೂತ್ಕೊಳ್ಳಿ. ಇಲ್ಲ ಆರಾಮಾಗಿ ಮಲ್ಕೊಂಡು ಕೂಡ ಈ ಅಫರ್ಮೇಷನನ್ನು ನೀವು ಕೇಳಬಹುದು. ದೀರ್ಘವಾಗಿ ನಿಧಾನವಾಗಿ ಉಸಿರನ್ನು ಆಡ್ತಾ ಇರಿ. ಓಕೆ, ಈಗ ನಿಮ್ಮನ್ನು ನೀವು, ನಾನು ಯಾವ ಶಬ್ದವನ್ನು ಹೇಳ್ತಾ ಹೋಗ್ತೀನಿ ಅದೇ ರೀತಿ ನಿಮ್ಮನ್ನು ನೀವು ಕಲ್ಪನೆ ಮಾಡ್ಕೋತಾ ಹೋಗಿ. ನಾವು ಈಗ ಒಂದು ಸಮುದ್ರದ ಕಿನಾರೆಯಲ್ಲಿ ಕೂತಿದ್ದೇವೆ. ಅಂದರೆ ಒಂದು ಸಮುದ್ರದ ದಡದಲ್ಲಿ ನಾವು ಆ ಬಿಳಿಯಾದ ಸಣ್ಣ ಸಣ್ಣ ಮರಳಿನ ಮೇಲೆ ಕೂತಿದ್ದೇವೆ. ತಂಪಾದ ಗಾಳಿ ಬೀಸ್ತಾ ಇದೆ. ಗಾಳಿ ತಂಪಾಗಿ ಬೀಸ್ತಾ ಇದೆ. ನಾವು ಕಣ್ಣು ಆಯಿಸಿದಷ್ಟು ಎಷ್ಟು ದೂರ ನೋಡಿದ್ರೂ ಅಷ್ಟು ದೂರ ನಮಗೇನು ಕಾಣ್ತಾ ಇದೆ? ನೀರೇ ಕಾಣಿಸ್ತಾ ಇದೆ. ಫುಲ್ಲು ನೀರಂದರೆ ನೀರನ್ನು ನೀವು ಕಲ್ಪನೆ ಮಾಡ್ಕೊಳ್ಳಿ. ಅಂತ ಒಂದು ನಾವು ಕಣ್ಣು ಆಯಿಸಿದಷ್ಟು ದೂರ ನಮಗೆ ನೀರೇ ಕಾಣಿಸ್ತಾ ಇದೆ. ಮತ್ತು ಪೂರ್ವದಲ್ಲಿ ಈಗಷ್ಟೇ
ಸೂರ್ಯ ಉದಯಿಸ್ತಾ ಇದ್ದಾನೆ. ಪೂರ್ವದಲ್ಲಿ ಸೂರ್ಯ ಈಗಷ್ಟೇ ಹುಟ್ಟುತ್ತಾ ಇದ್ದಾನೆ. ಆ ಸೂರ್ಯನ ಬಂಗಾರದ ಬಣ್ಣದ ಕಿರಣಗಳು ನೀರಿನ ಮೇಲೆ ಬೀಳ್ತಾ ಇದೆ. ಸೊ ಹಾಗಾಗಿ ನೀರೇನಾಗಿದೆ, ಫಳಫಳ ಹೊಳಿತಾ ಇದೆ. ಆ ನೀರು ಬೆಳಕು ಬಿದ್ದಿರದ ಕಾರಣ ನೀರು ಫಳಫಳ ಅಂತ ಹೊಳಿತಾ ಇದೆ. ಆ ಪ್ರಕೃತಿ ಸೌಂದರ್ಯವನ್ನು ನೋಡೋಕ್ಕೆ ನಮಗೆ 2 ಕಣ್ಣುಗಳು ಸಾಲದು. ಅಂಥ ಒಂದು ಸುಂದರವಾದ ಸಮುದ್ರದ ದಡದಲ್ಲಿ ನೀವು ಕೂತಿದ್ದೀರಿ ಅಥವಾ ಮಲಗಿದ್ದೀರಿ ಅಂತಲೇ ನೀವು ನಿಮ್ಮನ್ನು ಕಲ್ಪನೆ ಮಾಡ್ಕೊಳ್ಳಿ. ತುಂಬ ರಿಲ್ಯಾಕ್ಸ್ ಆಗಿದೆ ಮೈಂಡು, ಗಾಳಿ ತಣ್ಣಗೆ ಬೀಸ್ತಾ ಇದೆ, ಮನಸ್ಸು ತುಂಬ ಸಂತೋಷವಾಗಿದೆ, ಆರಾಮಾಗಿದೆ, ಪ್ರಫುಲ್ಲವಾಗಿದೆ, ನಿರಾಳತೆಯಿಂದ ಇದೆ. ದೀರ್ಘವಾಗಿ ಉಸಿರನ್ನು ಆಡ್ತಾ ಇದ್ದೀರಿ, ನಿಧಾನವಾಗಿ ದೀರ್ಘವಾಗಿ ಉಸಿರನ್ನು ಆಡ್ತಾ ಇದ್ದೀರಿ. ಎಷ್ಟು ನಿಧಾನವಾಗಿ ಸಾಧ್ಯವಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರನ್ನು ಆಡಿ ಈಗ. ಸೊ ಹೀಗೆ ಉಸಿರಾಡುತ್ತಾ ನಾವು ನಮ್ಮ ಮುಂದಿನ ದಿನಗಳು ಹೇಗಿರಬೇಕು ಅಥವಾ ಈಗ ನಾವು ಆಲ್ರೆಡಿ ಹೇಗಿದ್ದೀವಿ ಅನ್ನೋ ಒಂದು ಅಷ್ಟು ನಮಗೆ ಬೇಕಾದಂಥ ಅಫರ್ಮೇಷನ್, ನಮಗೆ ಬೇಕಾದಷ್ಟು ಸಂಕಲ್ಪವನ್ನು ಈಗ ಮಾಡೋಣ. ನಾನು ಹೇಳಿದ್ದನ್ನು ನೀವು ರಿಪೀಟ್ ಮಾಡ್ತಾ ಹೋಗಿ ಅಥವಾ ನಿಮ್ಮ ಮನಸ್ಸಲ್ಲಿ ಹೇಳ್ಕೋತಾ ಹೋಗಿ. ಓಕೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನಾನು ಹಣವನ್ನು ಆಕರ್ಷಿಸುವ ಶಕ್ತಿಯಾಗಿದ್ದೇನೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ನನ್ನ ಜೀವನಕ್ಕೆ ಪ್ರತಿದಿನ ಹೊಸ ಹೊಸ ಹಣದ ಅವಕಾಶಗಳು ಬರುತ್ತಿವೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರಿದಿದೆ. ಆರೋಗ್ಯ, ಪ್ರೀತಿ ಮತ್ತು ಐಶ್ವರ್ಯ ನನ್ನನ್ನು ಸುತ್ತುವರಿದಿದೆ. ನಾನು ಯೋಗ್ಯನಾಗಿದ್ದೇನೆ ಮತ್ತು ಯೋಗ್ಯಳಾಗಿದ್ದೇನೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ಆದ್ದರಿಂದ ಹಣ ನನ್ನ ಕಡೆ ಸುಲಭವಾಗಿ ಹರಿದು ಬರುತ್ತಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ನನ್ನ ಮನಸ್ಸು ಸಮೃದ್ಧಿಯಿಂದ ತುಂಬಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ಆದ್ದರಿಂದ ನನ್ನ ಜೀವನವು ಸಮೃದ್ಧಿಯಾಗಿದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತದೆ. ನಾನು ಮಾಡುವ ಪ್ರತಿಯೊಂದು ಕೆಲಸವು ನನಗೆ ಹಣ ಮತ್ತು ಯಶಸ್ಸನ್ನು ತರುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಬ್ರಹ್ಮಾಂಡ ನನ್ನ ಪರವಾಗಿ ಕೆಲಸ ಮಾಡುತ್ತಿದೆ. ಹಣ ನನ್ನ ಕಡೆ ಹರಿದು ಬರುತ್ತಿದೆ. ನಾನು ಶ್ರೀಮಂತ ಜೀವನಕ್ಕೆ ಅರ್ಹನಾಗಿದ್ದೇನೆ ಮತ್ತು ಅರ್ಹಳಾಗಿದ್ದೇನೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆದಾಯ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಆರೋಗ್ಯ ಬಲವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಮನಸ್ಸು ಶಾಂತವಾಗುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಹೆಚ್ಚುತ್ತಿದೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಹಾಗೂ ಜಾಣ್ಮೆಯಿಂದ ಬಳಸುತ್ತೇನೆ. ನಾನು ಹಣವನ್ನು ಪ್ರೀತಿಯಿಂದ ಸ್ವೀಕರಿಸುತ್ತೇನೆ ಹಾಗೂ ಜಾಣ್ಮೆಯಿಂದ ಬಳಸುತ್ತೇನೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿದೆ. ನನ್ನ ಜೀವನದಲ್ಲಿ ಪ್ರೀತಿ, ಶಾಂತಿ ಮತ್ತು ಅಪಾರ ಐಶ್ವರ್ಯ ಹರಿದು ಬರುತ್ತಿವೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನಾನು ಎಲ್ಲಿಗೆ ಹೋದರೂ ಅದೃಷ್ಟ ಮತ್ತು ಹಣ ನನ್ನನ್ನು ಹಿಂಬಾಲಿಸುತ್ತದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ಆಗಿ ಆಕರ್ಷಿಸುತ್ತಿದೆ. ನನ್ನ ಎನರ್ಜಿ ಹಣವನ್ನು ಮ್ಯಾಗ್ನೆಟ್ ರೀತಿಯಲ್ಲಿ ಆಕರ್ಷಿಸುತ್ತಿದೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನಾನು ಫೈನಾನ್ಷಿಯಲಿ ಫ್ರೀ ಆಗುತ್ತಿರುವೆ. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ನನ್ನ ಕನಸುಗಳ ಜೀವನ ಈಗ ನನ್ನ ರಿಯಾಲಿಟಿ ಆಗುತ್ತಿದೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ನಾನು ಕೋಟಿ ಕೋಟಿ ಅವಕಾಶಗಳನ್ನು ನನ್ನ ಜೀವನಕ್ಕೆ ಆಕರ್ಷಿಸುತ್ತಿದ್ದೇನೆ. ಆದ್ದರಿಂದ ದೇವರು ಮತ್ತು ಯೂನಿವರ್ಸ್
ನನ್ನ ಜೀವನಕ್ಕೆ ಅಬ್ಯಾಂಡೆನ್ಸ್, ಪ್ರಾಸ್ಪರಿಟಿ, ಶಾಂತಿ, ಪ್ರೀತಿ, ಸಮೃದ್ಧಿ, ಐಶ್ವರ್ಯವನ್ನು ಕೊಡುತ್ತಿದ್ದಾರೆ. ಈಗ ನನ್ನ ದೇಹದಲ್ಲಿ ಪ್ರತಿ ದಿವಸ ಪ್ರತಿ ಕ್ಷಣ ಹೊಸ ಹೊಸ ಜೀವಕೋಶಗಳು ಉತ್ಪತ್ತಿಯಾಗ್ತಾ ಇದೆ. ಹಾಗಾಗಿ ನಾನು ತುಂಬ ಆರೋಗ್ಯವಂತನಾಗಿದ್ದೇನೆ. ಹೊಸ ಚೈತನ್ಯ ನನ್ನ ದೇಹದಲ್ಲಿ ಮೂಡ್ತಾ ಇದೆ. ನಾನು ಹೇಳಿದಾಗೆ ನೀವು ಫೀಲ್ ಮಾಡಬೇಕು. ನಿಮ್ಮ ಬಾಡಿಯಲ್ಲಿ ಒಂದು ರಿಯಾಕ್ಷನ್ ಆಗಬೇಕು, ಪಾಸಿಟಿವ್ ರಿಯಾಕ್ಷನ್ ಆಗಬೇಕು. ಒಂದು ಹೊಸ ಚೈತನ್ಯ ನಿಮ್ಮ ದೇಹದಲ್ಲಿ ಮೂಡಬೇಕು. ಇರುವಂಥ ಕಾಯಿಲೆಗಳೆಲ್ಲ ಹೋಗಿ ನಾನು ಒಬ್ಬ ಶಕ್ತಿಯುತ, ದೃಢವಾದ ದೇಹವುಳ್ಳ, ಸದೃಢವಾದ ದೇಹವುಳ್ಳ ಒಂದು ಹೆಲ್ದಿ ಪರ್ಸನ್, ಆರೋಗ್ಯವಂತ ವ್ಯಕ್ತಿಯಾಗಿದ್ದೇನೆ. ನಾನು ಒಬ್ಬ ಹೆಲ್ದಿ ಪರ್ಸನ್ ಹೇಗಿರ್ತಾರೆ ಅದೇ ಥರ ನಿಮ್ಮನ್ನು ನೀವು ಕಲ್ಪನೆಯನ್ನು ಮಾಡ್ಕೊಳ್ಳಿ. ಆರೋಗ್ಯದಿಂದ ನಾನು ತುಂಬ ಚೆನ್ನಾಗಿದ್ದೇನೆ, ನನ್ನ ದೇಹ ತುಂಬ ಚೆನ್ನಾಗಿದೆ, ಆರೋಗ್ಯವಾಗಿದ್ದೇನೆ. ಯಾವುದೇ ಥರದ ಊಟ ತಿಂದರೂ, ಯಾವುದೇ ಥರದ ಕ್ಲೈಮೇಟ್ಗೆ ಹೋದರೂ, ಬಿಸಿಲು, ಗಾಳಿ, ಮಳೆ ಎಲ್ಲೇ ಹೋದರೂ ನನ್ನ ದೇಹ ದಣಿಯೋದಿಲ್ಲ, ಸುಸ್ತಾಗೋದಿಲ್ಲ. ನಾನು ಎಲ್ಲ ವಾತಾವರಣಕ್ಕೂ ತುಂಬ ಆರಾಮಾಗಿ ಹೊಂದ್ಕೊಳ್ತೇನೆ. ತುಂಬ ಫ್ಲೆಕ್ಸಿಬಲ್ ಇದೆ ನನ್ನ ದೇಹ, ತುಂಬ ಫ್ಲೆಕ್ಸಿಬಲ್ ಇದೆ. ಯಾವುದೇ ಥರದ ಆ ವಾತಾವರಣಕ್ಕೆ ಕೂಡ ಹೊಂದಿಕೊಳ್ಳುವಂಥ ಶಕ್ತಿ ಇದೆ. ಐ ಆಮ್ ಟೋಟಲಿ ಹೆಲ್ದಿ ಪರ್ಸನ್. ನಾನು ತುಂಬ ಆರೋಗ್ಯವಾಗಿದ್ದೇನೆ ಅಂತ ನಿಮ್ಮ ದೇಹವನ್ನೊಮ್ಮೆ ಆರೋಗ್ಯದ ಸ್ಥಿತಿಯಲ್ಲಿ ನೋಡ್ಕೊಳ್ಳಿ. ಅದೇ ರೀತಿ ಸಂಬಂಧಗಳು ಅಂತ ಬಂದಾಗ ಮನೆಯಲ್ಲಿ ಪ್ರತಿಯೊಬ್ಬರು ನನ್ನನ್ನು ಪ್ರೀತಿಯಿಂದ, ಗೌರವದಿಂದ ನೋಡ್ತಾರೆ. ನನಗೆ ಅತಿಯಾದ ಬೆಲೆಯನ್ನು ಕೊಡ್ತಾರೆ, ಒಂದು ಆರೋಗ್ಯವನ್ನು ವಿಚಾರಿಸ್ತಾರೆ. ಹಾಗಾಗಿ ಹೊರಗಡೆ ಕೂಡ ಫ್ರೆಂಡ್ಸ್, ರಿಲೇಟಿವ್, ಕೊಲೀಗ್, ನನ್ನ ಜೊತೆಯಲ್ಲಿ ಕೆಲಸ ಮಾಡುವವರು ಕೂಡ ನನಗೆ ತುಂಬ ಮರ್ಯಾದೆಯನ್ನು ಕೊಡ್ತಾರೆ, ಗೌರವವನ್ನು ಕೊಡ್ತಾರೆ. ಅದೇ ರೀತಿ ನಾನು ಕೂಡ ಅವರನ್ನು ಗೌರವದಿಂದ ಕಾಣ್ತೇನೆ. ಸಂಬಂಧಗಳು ಅಂತ ಬಂದಾಗ ಎಲ್ಲರೂ ನನ್ನನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ, ತುಂಬ ನನ್ನನ್ನು ಇಷ್ಟಪಡ್ತಾರೆ ಅಂತ ಸಂಬಂಧಗಳಲ್ಲಿ ಒಳ್ಳೆಯ ಭಾವನೆ ಇದೆ ಎಲ್ಲರ ಜೊತೆಯಲ್ಲೂ ನನಗೆ ಅಂತ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಅದೇ ರೀತಿ ಹಣಕಾಸಿನ ಸಮಯಕ್ಕೆ ಬಂದಾಗ ದಿಸ್ ಈಸ್ ದ ವೆರಿ ಇಂಪಾರ್ಟೆಂಟ್ ಮೇನ್ ಎನರ್ಜಿ. ಹಣ ಎಂಬುದು ಒಂದು ತುಂಬ ಮುಖ್ಯವಾದ ಶಕ್ತಿ. ಇಂಥ ಶಕ್ತಿ ನಿಮ್ಮ ಬಳಿ ಇದೆ ಅಂದರೆ ನೀವು ಖುಷಿ ಪಡಬೇಕು. ನಿಮ್ಮಲ್ಲಿರುವಂಥ ಹಣ ಎಷ್ಟೇ ಇರಲಿ, ಅದು 10 ರೂಪಾಯಿ, 100 ರೂಪಾಯಿ, 1,000, 2,000, ಲಕ್ಷ, ಕೋಟಿ ಎಷ್ಟೇ ಇದ್ರೂ ಅದಕ್ಕೆ ತುಂಬ ಕೃತಜ್ಞರಾಗಿದ್ದೇವೆ. ಇದನ್ನು ಅವಮಾನಿಸದೆ ಒಳ್ಳೆಯ ಸಮಯಕ್ಕೆ, ಸರಿಯಾದ ಸಮಯಕ್ಕೆ, ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿ ನಮಗೆ ಒಳ್ಳೆಯದಾಗಬೇಕು, ಬೇರೆಯವರು ಇದರಿಂದ ಒಳ್ಳೆಯದಾಗಬೇಕು ಅನ್ನೋ ಒಂದು ಮನಸ್ಥಿತಿಯಲ್ಲಿ ನಾನು ಹಣವನ್ನು ಖರ್ಚು ಮಾಡ್ತೇನೆ. ಹಾಗಾಗಿ ಪ್ರತಿ ದಿವಸ ನನ್ನ ಬಳಿ ಹಣ ಹರಿದು ಬರ್ತಾ ಇದೆ. ಒಳ್ಳೆ ಅವಕಾಶಗಳು ಸಿಗ್ತಾ ಇದ್ದಾವೆ. ಅದೇ ರೀತಿ ನನಗೆ ಒಳ್ಳೆ ಹಣದ ಅರಿವು ಮೂಡ್ತಾ ಇದೆ. ಹಣವನ್ನು ಹೇಗೆ ಖರ್ಚು ಮಾಡಬೇಕು ಅನ್ನೋ ಜ್ಞಾನ ಬಂದಿದೆ. ಹಣವನ್ನು ವೇಸ್ಟ್ ಮಾಡಬಾರ್ದು ಅನ್ನೋ ಒಂದು ಬುದ್ಧಿ ಬಂದಿದೆ. ಆದ್ದರಿಂದ ಹಣ ಬಂದು ಪ್ರತಿದಿನ ನನ್ನ ಕೈ ಸೇರ್ತಾ ಇದೆ. ಹಾಗಾಗಿ ನಾನು ಹಣಕಾಸಿನ ವಿಷಯದಲ್ಲಿ ತುಂಬ ಅದೃಷ್ಟವನ್ನು ಮಾಡಿದ್ದೇನೆ. ನಾನು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ನನಗೆ ಹಣಕಾಸು ಬಂದು ಸೇರ್ತಾ ಇದೆ. ಹಣದ ಒಳಹರಿವು ಜಾಸ್ತಿ ಆಗಿದೆ. ನಾನು ಹಣವನ್ನು ತುಂಬ ಪ್ರೀತಿಸುತ್ತೇನೆ. ಅದೇ ರೀತಿ ಹಣವು ಕೂಡ ನನ್ನನ್ನು ಪ್ರೀತಿ ಮಾಡುತ್ತದೆ ಅಂತ ಹೇಳ್ತಾ ಈಗ ನಿಮ್ಮ 1 ನಿಮಿಷ ರಿಲ್ಯಾಕ್ಸ್ ಮಾಡಿ. ಈ ಎಲ್ಲ ಭಾವನೆಗಳನ್ನು ಮನಸ್ಸಿನಲ್ಲಿ ಇಟ್ಕೋತಾ 1 ನಿಮಿಷ ರಿಲ್ಯಾಕ್ಸ್ ಮಾಡಿ. ಸಹಜವಾಗಿ, ಆರಾಮವಾಗಿ ನೀವು ಸಮುದ್ರದ ಕಿನಾರೆಯಿಂದ ಮನೆಗೆ ಬರೋಣ. ಸಮುದ್ರದ ಕಿನಾರೆಯಿಂದ ಮನೆಗೆ ಬರೋಣ. ರಿಲ್ಯಾಕ್ಸ್ 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 ಆಗಿ ಇಂಥ ಒಂದು ಅದ್ಭುತ ದಿನವನ್ನು ಕೊಟ್ಟಿದ್ದಕ್ಕೆ ಅಂತ ನೀವು ಯೂನಿವರ್ಸ್ಗೆ ಥ್ಯಾಂಕ್ ಯು ಹೇಳ್ತಾ, ಹಣಕಾಸಿನ ವಿಷಯದಲ್ಲಿ, ಸಂಬಂಧಗಳ ವಿಷಯದಲ್ಲಿ, ಹಾಗೆ ಆರೋಗ್ಯದ ವಿಷಯದಲ್ಲಿ ನಾನು ತುಂಬ ಚೆನ್ನಾಗಿದ್ದೇನೆ. ಇಂಥ ಒಂದು ಸದೃಢವಾದ ದೇಹ, ಆರೋಗ್ಯವಾದ ದೇಹವನ್ನು ಕೊಟ್ಟಂಥ ನಿನಗೆ, ದೇವರಿಗೆ, ಯೂನಿವರ್ಸ್ಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೇಳ್ತಾ ಸಹಜ ಸ್ಥಿತಿಗೆ ಬನ್ನಿ. ಈಗ ಆಶೀರ್ವಾದವನ್ನು ಪಡೆಯುವ ಸಮಯ. ಮನೆಯಲ್ಲಿ ತಂದೆ, ತಾಯಿ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವೋಭವ. ಮನೆಯಲ್ಲಿ ತಂದೆ ತಾಯಿಯನ್ನು ನೆನಪು ಮಾಡ್ಕೊಳ್ಳಿ. ಅವರು ಜೀವಂತವಾಗಿದ್ದಾರೆ ಅಂದರೆ ಅವರನ್ನು ನಿಮ್ಮ ಮುಂದೆ ಕಲ್ಪನೆಯನ್ನು ಮಾಡ್ಕೊಳ್ಳಿ. ಅವರು ಸ್ವರ್ಗದಲ್ಲಿದ್ದಾರೆ, ಈ ಭೂಮಿನ ಬಿಟ್ಟೋಗಿದ್ದಾರೆ ಅಂದರೆ ಕೂಡ ಅವರನ್ನು ಕಲ್ಪನೆ ಮಾಡಿಕೊಂಡು ಅವರ ಆಶೀರ್ವಾದವನ್ನು ತಗೊಳ್ಳಿ. ಹಾಗೆ ಆಚಾರ್ಯ ದೇವೋಭವ, ನೀವು ಗುರುಗಳು ಅಂತ ಯಾರನ್ನಾದರೂ ನಂಬ್ತೀರಾ? ನಿಮ್ಮ ಜೀವನದಲ್ಲಿ ಹೆಜ್ಜೆ ಹೆಜ್ಜೆಯಲ್ಲೂ ನಿಮ್ಮನ್ನು ತೀಡುವಂಥ ಗುರುವಿನ ಸ್ಥಾನದಲ್ಲಿ ಯಾರು ಇದ್ದರೆ ಅವರನ್ನು ಕೂಡ ನೆನಪು ಮಾಡ್ಕೊಳ್ಳಿ. ಅವರ ಆಶೀರ್ವಾದವನ್ನು ತಗೊಳ್ಳಿ.
ಅದೇ ರೀತಿ ನಮ್ಮ ಮನೆಯಲ್ಲಿ ಹುಟ್ಟಿ ಬೆಳೆದು ಸಂಸಾರವನ್ನು ಸಾಗಿಸಿ ಸಮೃದ್ಧ ಜೀವನವನ್ನು ಸಾಗಿಸಿ ಹೋಗಿರ್ತಕ್ಕಂಥ ಪಿತೃಗಳು ಅಂತೇನು ಕರಿತೀವಿ, ನಮ್ಮ ತಾತ ಮುತ್ತಾತ ಅವರ ತಾತಂದಿರಿಗೂ ಕೂಡ ನಮಸ್ಕಾರವನ್ನು ಮಾಡಿ, ಅದೇ ರೀತಿ ನೀವು ವಾಸ ಮಾಡ್ತಾ ಇರ್ತಕ್ಕಂಥ ಗ್ರಾಮ ದೇವರಿಗೆ ಕೂಡ ನಮಸ್ಕಾರವನ್ನು ಮಾಡಿ, ಅದೇ ರೀತಿ ನಿಮ್ಮ ಮನೆಯಲ್ಲಿ ತಲೆಮಾರುಗಳಿಂದ ಪೂಜಿಸ್ಕೊಂಡು ಬಂದಿರತಕ್ಕಂಥ ನಿಮ್ಮ ಮನೆ ದೇವರಿಗೆ ಕೂಡ ನಮಸ್ಕಾರವನ್ನು ಮಾಡ್ತಾ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಸಂಪೂರ್ಣ ಶರಣಾಗತರಾಗಿ, ಹಾಗೆ 9 ಗ್ರಹಗಳಿಗೂ ದಶ ದಿಕ್ಕುಗಳಿಗೂ ನಮಸ್ಕಾರವನ್ನು ಮಾಡಿ, ಭೂಮಿ ತಾಯಿಗೆ ನಮಸ್ಕಾರವನ್ನು ಮಾಡಿ ಎಲ್ಲರ ಆಶೀರ್ವಾದವನ್ನು ತಗೊಳ್ಳಿ. ಇಂದಿನ ನನ್ನ ದಿನ ಶುಭಕರವಾಗಿದೆ. ಇವತ್ತು ನಾನು ಯಾವುದೇ ರೀತಿಯ ತೊಂದರೆ ಇಲ್ಲದೆ ತುಂಬ ಖುಷಿಯಾಗಿ ಸಂತೋಷವಾಗಿ ನೆಮ್ಮದಿಯಾಗಿ ನನ್ನ ದಿನವನ್ನು ಸಕ್ಸಸ್ಫುಲ್ಲಾಗಿ ನಿಭಾಯಿಸಿದ್ದೇನೆ ಅಂತ ಆಲ್ರೆಡಿ ನಾನು ನಿಭಾಯಿಸಿದ್ದೀನಿ ಅನ್ನೋ ಒಂದು ಕಲ್ಪನೆಯಿಂದ ನೀವು ಏನು ಮಾಡಿ ಎಲ್ಲರ ಹತ್ರ ಆಶೀರ್ವಾದವನ್ನು ತಗೊಳ್ಳಿ. ಅವರು ಕೂಡ ನಿಮಗೆ ಸಂಪೂರ್ಣವಾಗಿ ಒಳ್ಳೆಯ ಮನಸ್ಸಿಂದ ಎಲ್ಲರೂ ಲೈನಾಗಿ ನಿಂತು ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ವಿಜಯೀ ಭವ. ನೀವು ಅದನ್ನೆಲ್ಲ ಕಲ್ಪನೆ ಮಾಡ್ಕೋಬೇಕು. ಆ ಆಶೀರ್ವಾದವನ್ನು ನೀವು ಸ್ವೀಕರಿಸಬೇಕು. ಆ ಖುಷಿಯಲ್ಲಿರಬೇಕು, ನೀವು ಆ ಫೀಲಿಂಗಲ್ಲಿ ಇರಬೇಕು. ವಿಜಯೀ ಭವ, ಇಷ್ಟಾರ್ಥ ಸಿದ್ಧಿ ಪ್ರಾಪ್ತಿರಸ್ತು. ನಿಮ್ಮ ಎಲ್ಲ ಇಷ್ಟಗಳು ಈಡೇರಲಿ, ನೀವು ಖುಷಿಯಾಗಿರಿ ಅಂತ ನಿಮಗೆ ಆಶೀರ್ವಾದವನ್ನು ಮಾಡ್ತಾ ಇದ್ದಾರೆ. ಸಂಪೂರ್ಣ ಮನಸ್ಸಿಂದ ನೀವು ಕೂಡ ಆಶೀರ್ವಾದವನ್ನು ತಗೊಳ್ಳಿ. ಆ ಆಶೀರ್ವಾದದ ಮೂಡಲೇ ನೀವು ನಿಧಾನವಾಗಿ ನಿಮ್ಮ ಕೈಗಳನ್ನು ರಬ್ ಮಾಡಿ. ಎಲ್ಲರಿಂದ ನಿಮಗೆ ಒಳ್ಳೆಯ ಪ್ರೀತಿಯ ಆಶೀರ್ವಾದ ಸಿಕ್ಕಿದೆ. ಹಾಗಾಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. 2 ಕೈಗಳನ್ನು ನಿಧಾನವಾಗಿ ರಬ್ ಮಾಡಿ, ಬಿಸಿಯಾದ ಕೈಗಳಿಂದ ನಿಮ್ಮ ಕಣ್ಣುಗಳನ್ನು ಸ್ಪರ್ಶ ಮಾಡುತ್ತಾ, ಇಡೀ ಮುಖವನ್ನೊಮ್ಮೆ ಸ್ಪರ್ಶ ಮಾಡುತ್ತಾ, ಇಡೀ ದೇಹವನ್ನೊಮ್ಮೆ ಸ್ಪರ್ಶ ಮಾಡಿ. ಐ ಆಮ್ ಸೋ ಸ್ಟ್ರಾಂಗ್, ಐ ಆಮ್ ಹೆಲ್ದಿ. ನಿಮ್ಮ ಬಗ್ಗೆ ನಿಮಗೆ ಕೀಳಿರಿಮೆ ಇರಬಾರ್ದು. ನೀವು ತುಂಬ ಖುಷಿಯಾಗಿದ್ದೀರಿ, ತುಂಬ ಹೆಲ್ದಿಯಾಗಿದ್ದೀರಿ ಅಂತ ನಿಮ್ಮನ್ನು ನೀವು ತುಂಬ ಚೆನ್ನಾಗಿ ಕಲ್ಪನೆ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ದೇವರೇ, ಇಂಥ ಒಂದು ಆರೋಗ್ಯವನ್ನು ಕೊಟ್ಟಿರೋದಕ್ಕೆ, ಇಂಥ ಒಂದು ಒಳ್ಳೆಯ ಸಂಬಂಧಗಳನ್ನು ಕೊಟ್ಟಿದ್ದಕ್ಕೆ ಮತ್ತು ಇಂಥ ಒಂದು ಹಣದ ಅವಕಾಶವನ್ನು ಕೊಟ್ಟಿದ್ದಕ್ಕೆ ಐ ಆಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಹೇಳ್ತಾ, ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡೋಣ. ಕರಾಗ್ರೇ ವಸುತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರೆಮೂಲೆ ಸ್ಥಿತೇ ಗೌರಿ, ಪ್ರಭಾತೇಕರ ದರ್ಶನಂ. ನಿಧಾನವಾಗಿ ಕಣ್ಣುಗಳನ್ನು ತೆರೆಯುತ್ತಾ ನಿಮ್ಮ ಕೈಗಳನ್ನು ನೋಡಿ, ಕೈಗಳಲ್ಲಿ ದೇವರ ದರ್ಶನವನ್ನು ಮಾಡಿ. ಶುಭೋದಯ. ಹ್ಯಾವ್ ಎ ಗುಡ್ ಡೇ. ನಿಮಗೆ ಈ ದಿನ ಶುಭಕರವಾಗಿರಲಿ. ನೀರಿನ ಲೋಟವನ್ನು ತಗೊಳ್ಳಿ. ಫಸ್ಟ್ ಟೈಮ್ ಯಾರು ಬಂದಿದ್ದೀರಾ ಅವರು ನೀರು ತಗೊಂಡಿಲ್ಲ ಅಂದರೆ ಓಕೆ, ನಾನು ಹೇಳಿದಂಥ ಅಫರ್ಮೇಷನ್ನ ಹೇಳಿ. ನೀರು ಯಾರು ಇಟ್ಕೊಂಡಿದ್ದೀರಾ ಅವರು ನೀರಿನ ಲೋಟವನ್ನು ತಗೊಂಡು ನೀರಿಗೆ ಗ್ರ್ಯಾಟಿಟ್ಯೂಡನ್ನು ಹೇಳೋಣ. ನೀರನ್ನು ಚೆನ್ನಾಗಿ ಹೊಗಳಬೇಕು. ನೀರಿಗೆ ಸ್ಮರಣ ಶಕ್ತಿ ಇದೆ. ಓಕೆ. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಓಂ ಭೂರ್ಭುವಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಪಂಚಭೂತಗಳಲ್ಲಿ ಒಂದಾದ ಜಲವೇ ನೀನು ನನ್ನ ಎಲ್ಲ ಕೆಲಸ ಕಾರ್ಯಗಳಲ್ಲೂ ಸಹಕಾರ ನೀಡಿದ್ದೀಯಾ. ನನಗೆ ಒಳ್ಳೆಯ ಶಕ್ತಿ ನೀಡಿದ್ದೀಯಾ, ಒಳ್ಳೆಯ ಸ್ಮರಣ ಶಕ್ತಿಯನ್ನು ಕೊಟ್ಟಿದ್ದೀಯಾ. ನಾನು ಮಾಡುವಂಥ ಎಲ್ಲ ಕೆಲಸದಲ್ಲೂ ನನಗೆ ಸಹಾಯ ಮಾಡಿದ್ದೀಯಾ. ಇನ್ನು ಮುಂದೆಯೂ ಕೂಡ ನಾನು ಮಾಡುವ ಎಲ್ಲ ಕೆಲಸ ಕಾರ್ಯಗಳಲ್ಲೂ ನಿನ್ನ ಸಹಕಾರವನ್ನು ಬೇಡ್ತಾ ಇದ್ದೇನೆ ಅಂತ ಕೇಳಿಕೊಂಡು, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಸ್ಟ್ರಾಂಗ್, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ನೀರಿಗೆ ಏನೇನು ಬೇಕು, ನಿಮ್ಗೇನೇನು ಬೇಕು ಅದನ್ನೆಲ್ಲ ನೀರಿಗೆ ಹೇಳಿ. ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ, ಐ ಆಮ್ ಹೆಲ್ದಿ. ಐ ಆಮ್ ರಿಚ್, ಐ ಆಮ್ ರಿಚ್, ಐ ಆಮ್ ರಿಚ್. ನಾನು ಶ್ರೀಮಂತನಾಗಿದ್ದೇನೆ, ಶ್ರೀಮಂತಳಾಗಿದ್ದೇನೆ, ಶ್ರೀಮಂತಳಾಗಿದ್ದೇನೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಇನ್ನು ನಿಮ್ಗೇನೇನು ಬೇಕು ಎಲ್ಲ ಹೇಳಿ. ನೀರನ್ನು ತುಂಬ ಪ್ರೀತಿಯಿಂದ ಮಾತನಾಡಿಸಿ. ನೀರಿಗೆ ಸ್ಮರಣ ಶಕ್ತಿ ಇದೆ. ನಿಮ್ಮ ಎಲ್ಲ ಕೆಲಸಗಳನ್ನು ಮಾಡಿಕೊಡುವಂಥ ಪವರ್ ಅದಕ್ಕಿದೆ. ಸೊ ಹಾಗಾಗಿ ಐ ಥ್ಯಾಂಕ್ ಯು, ಐ ಥ್ಯಾಂಕ್ ಯು, ಐ ಥ್ಯಾಂಕ್ ಯು ಆ್ಯಂಡ್ ಐ ಲವ್ ಯು, ಐ ಲವ್ ಯು, ಐ ಲವ್ ಯು. ನೀರನ್ನು ಪ್ರೀತಿಯಿಂದ ಸ್ಪರ್ಶ ಮಾಡಿ ನಿಧಾನವಾಗಿ ಎನರ್ಜೈಸ್ ಕೊಟ್ಟು ನೀರನ್ನು ಸೇವನೆ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಈಗ ಮಾಡೋಣ. ನೀರನ್ನು ಕುಡಿದ್ಬಿಡಿ ಚೆನ್ನಾಗಿ, 1 ಲೋಟ. ಈಗ ಸರಿ 6 ಗಂಟೆಗೆ ಇನ್ನೊಂದು ಕ್ಲಾಸ್ ಇದೆ, ಹಾಗಾಗಿ ಸ್ವಲ್ಪ ಫಾಸ್ಟಾಗಿ ಸ್ಪೀಡಾಗಿ ಹೇಳಿದ್ದೀನಿ.
ನಾಳೆ 6 ಗಂಟೆಗೆ ಮುಗಿಸ್ಬಿಡ್ತೀನಿ. ಓಕೆ, ನಾನು ಇನ್ನೊಂದು ಕ್ಲಾಸನ್ನು ಅಟೆಂಡ್ ಮಾಡಬೇಕೀಗ. ಸೊ ಹಾಗಾಗಿ ಮಯೂರ್ಮವನ್ನು ಮಾಡೋಣ. ಮಯೂರ್ಮ ಅಂದರೆ ಏನಿಲ್ಲ, ನನ್ನ ಕಡೆಯಿಂದ ಪ್ರೀತಿಯಾಗಿ, ಇದು ಹಾರ್ಟ್ ಶೇಪಲ್ಲಿ ಬರಬೇಕು, ನಿಮ್ಮ ಕೈ ದೊಡ್ಡದಾಗಿ ಬಂದು ಪ್ರೀತಿಯ ನಮನ ನನ್ನ ಕಡೆಯಿಂದ ಯೂನಿವರ್ಸ್ಗೆ, ಸಕಲ ಜೀವ ರಾಶಿಗಳಿಗೆ ನಾನು ನಮಸ್ಕಾರವನ್ನು ಮಾಡ್ತಾ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಎಲ್ಲರೂ ಚೆನ್ನಾಗಿರಿ, ಖುಷಿಯಾಗಿರಿ ಅಂತ. ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಮಯೂರ್ಮ ಅಂತ ಕರಿತೀವಿ ಇದನ್ನು. ಸೊ ನನ್ನ ಕಡೆಯಿಂದ ವಿಶ್ವಶಕ್ತಿಗೆ ಧನ್ಯವಾದಗಳು. ಮಯೂರ್ಮ, ಐ ಲವ್ ಯು ಯೂನಿವರ್ಸ್, ಐ ಥ್ಯಾಂಕ್ ಯು ಯೂನಿವರ್ಸ್. ಲವ್ ಯು. ಥ್ಯಾಂಕ್ ಯು ಯೂನಿವರ್ಸ್, ಲವ್ ಯು. ನನ್ನ ಕಡೆಯಿಂದ ಅಂತ್ಯವಿಲ್ಲದ ಪ್ರೀತಿಯ ನಮನ, ಶುಭಾಶಯಗಳು ವಿಶ್ವಶಕ್ತಿಗೆ. ವಿಶ್ವಶಕ್ತಿ ಅಂದರೆ ಎಲ್ಲರೂ ಬಂದರು ಅಲ್ಲಿ, ಮರ ಗಿಡ ಜಲಚರಗಳು, ಮನುಷ್ಯರು, ಪ್ರಾಣಿಗಳು, ಎಲ್ಲರಿಗೂ ನಮ್ಮ ಕಡೆಯಿಂದ ಒಂದು ವಿಶೇಷವಾದ ನಮನ ಅಂತ ಇದು. ಓಕೆನಾ? ಈಗ ಬಂತು ತಥಾಸ್ತುವಿನ ಸಮಯ. ಎಲ್ಲರೂ ನನಗೆ ಇನ್ನಷ್ಟು ಚೆನ್ನಾಗಿ ತರಗತಿಯನ್ನು ಮಾಡೋದಕ್ಕೆ ಶಕ್ತಿ ಕೊಡ್ಲಿ ಆ ದೇವರು ಅಂತ ಆಶೀರ್ವಾದವನ್ನ ಮಾಡಿ. ತಥಾಸ್ತು. ಧನ್ಯವಾದಗಳು. ಧನ್ಯವಾದಗಳು. ನೀವು ಎಲ್ಲರಿಗೂ ಕೂಡ ಒಳ್ಳೆಯದು. ದೇವರ ತಥಾಸ್ತು ತಥಾಸ್ತು. ಎಲ್ರಿಗೂ ಒಳ್ಳೇದಾಗ್ಲಿ. ಎಸ್, ತಥಾಸ್ತು ತಥಾಸ್ತು ದೇವರ ತಥಾಸ್ತು. ಮತ್ತು ಹಿರಿಯರ ಆಶೀರ್ವಾದದಲ್ಲಿ ಇರಿ. ಎಲ್ಲರೂ ನಿಮ್ಮನ್ನ ಯಾವಾಗಲೂ ಆಶೀರ್ವಾದದಲ್ಲಿ ನೋಡ್ತಾ ಇರಿ. ನಿಮ್ಮ ಆಸೆಗಳು ಕನಸುಗಳೆಲ್ಲ ಈಡೇರಿದೆ. ನಿಮ್ಮ ಜೀವನ ಸಮೃದ್ಧವಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೇದಾಗ್ಲಿ. ತಥಾಸ್ತು ತಥಾಸ್ತು. ಎಲ್ಲರಿಗೂ ತಥಾಸ್ತು. ತಥಾಸ್ತು. ಎಲ್ಲರಿಗೂ ತಥಾಸ್ತು. ಹೊಸೊಬ್ಬರು ಏನು ಬಂದಿದ್ದಾರೆ ಅವ್ರಿಗೂ ಕೂಡ ತಥಾಸ್ತು. ಇವತ್ತು ನೀವು ಒಂದು ಯೂನಿವರ್ಸ್ನ ಆಶೀರ್ವಾದದ ಒಳಗಡೆ ಬಂದಿದ್ದೀರಿ. ನಿಮ್ಮ ಆಸೆಗಳು ಎಲ್ಲ ಈಡೇರಲಿ, ನಿಮ್ಮ ಕನಸುಗಳು ನನಸಾಗಲಿ, ನಿಮ್ಮ ಜೀವನ ಚೆನ್ನಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಡೆಯಿಂದ ಎಲ್ಲರಿಗೂ ನಮಸ್ಕಾರ ಮತ್ತು ತಥಾಸ್ತು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಹ್ಯಾವ್ ಎ ಗುಡ್ ಡೇ. ಬಿ ಹ್ಯಾಪಿ, ಖುಷಿಯಾಗಿರಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಬಾಯ್. ಟೇಕ್ ಕೇರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್.